Good evening, one and all. Welcome to Sankalp Learning. Today's topic is Basic English and Conversation. In the last class, you learnt about parts of speeches. In here, we learnt about noun, that is used in name of a person, place or things. And we studied about different kinds of nouns. In today's class, we are going to learn about pronoun, andre sarvanama pada, used in place of noun. ಅಂದ್ರೆ noun ನ ಜಾಗದಲ್ಲಿ ಅದನ್ನ ನಾವು ಯೂಸ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಆಸ್ pronoun ಅಥವಾ ಸರ್ವನಾಮ ಪದ. Say pronoun means the word which is used instead of a noun is called pronoun. In here, personal pronoun. Here, we divided into two. One, singular pronoun. Second one is plural pronoun. ಇದನ್ನು ನಾವು ಎರಡು ವಿಭಾಗಗಳಾಗಿ ಮಾಡ್ಕೊಳ್ತೀವಿ. ಪ್ರೊನೌನ್ ಅನ್ನ ಒಂದು ಸಿಂಗ್ಯುಲರ್, ಎರಡನೇದು ಪ್ಲೂರಲ್, ಅಂದ್ರೆ ಏಕವಚನ ಹಾಗೂ ಬಹುವಚನ. ಇನ್ ಪ್ರೊನೌನ್, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ, ಪ್ಲೂರಲ್ ವಿ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು, ಪ್ಲೂರಲ್ ಯು. Third person in singular he, she, it and plural they. ನೋಡಿ, ಫಸ್ಟ್ ಪರ್ಸನ್ ಏಕವಚನದಲ್ಲಿ ಐ, ಪ್ಲೂರಲ್ ಅಂದ್ರೆ ಬಹುವಚನದಲ್ಲಿ ವಿ. ಸೆಕೆಂಡ್ ಪರ್ಸನ್ ಏಕವಚನದಲ್ಲಿ ಯು, ಬಹುವಚನದಲ್ಲಿ ಯು. ಹಾಗೆ ಥರ್ಡ್ ಪರ್ಸನ್ ಏಕವಚನದಲ್ಲಿ ಹಿ, she, it, ಹಾಗೆ ಬಹುವಚನದಲ್ಲಿ they. How we have to frame the singular and plural pronouns? Very easy, my dear students. First, just check one time in green shadow. Friend, friends. Cow, cows. Bag, ಬ್ಯಾಗ್ಸ್. ನೋಡಿ, ಇಲ್ಲಿ ಸಿಂಗ್ಯುಲರ್ ಇದೆ ಹಾಗೆ ಪ್ಲೂರಲ್ ಇದೆ. ಸಿಂಗ್ಯುಲರ್ ನಲ್ಲಿ ಫ್ರೆಂಡ್, ಪ್ಲೂರಲ್ ನಲ್ಲಿ ಫ್ರೆಂಡ್ಸ್. ಸಿಂಗ್ಯುಲರ್ ನಲ್ಲಿ ಕೌ, ಪ್ಲೂರಲ್ ನಲ್ಲಿ ಕೌಸ್. ಹಾಗೆ ಸಿಂಗ್ಯುಲರ್ ನಲ್ಲಿ ಬ್ಯಾಗ್, ಪ್ಲೂರಲ್ ನಲ್ಲಿ ಬ್ಯಾಗ್ಸ್. ನೋಡಿ, ಇದನ್ನ ಹೇಗೆ ನಾವು ಫ್ರೇಮ್ ಮಾಡಬಹುದು ಅಂದ್ರೆ ಜಸ್ಟ್ ಆಡ್ ಎಸ್ ಟು ಮೇಕ್ ಪ್ಲೂರಲ್. ನೋಡಿ, ನಾವು ಸಿಂಗ್ಯುಲರ್ ವರ್ಡ್ಗೆ ಲೆಟರ್ ಆಡ್ ಅನ್ನ ಯೂಸ್ ಮಾಡಿದ್ರೆ ಅದು ಪ್ಲೂರಲ್ ಆಗ್ಬಿಡುತ್ತೆ. ಉದಾಹರಣೆಗೆ ಫ್ರೆಂಡ್, ಫ್ರೆಂಡ್ಗೆ ನಾವು ಎಸ್ ಅನ್ನ ಆಡ್ ಮಾಡಿದ್ರೆ ಫ್ರೆಂಡ್ಸ್ ಆಗುತ್ತೆ. ಹಾಗೆ ಕೌ, ಕೌಗೆ ಎಸ್ ಅನ್ನ ಆಡ್ ಮಾಡಿದ್ರೆ ಕೌಸ್ ಆಗುತ್ತೆ. ಹಾಗೆ ಬ್ಯಾಗ್, ಬ್ಯಾಗ್ಗೆ ಎಸ್ ಅನ್ನ ಆಡ್ ಮಾಡಿದ್ರೆ ಬ್ಯಾಗ್ಸ್. So, singular friend, plural friends. Singular cow, plural cows. Singular bag, plural bags. What we have to do? You just add yes to make plural. But here, there are some exceptional. ಆದರೆ ಇಲ್ಲಿ ಕೆಲವೊಂದು ಎಕ್ಸೆಪ್ಷನಲ್ ಗಳಿವೆ. ಅಂದ್ರೆ ಹೊರತಾಗಿ, ಉದಾಹರಣೆಗೆ ನ್ಯೂ ಅಂತ ಇದೆ ಅಂತ ಇಟ್ಕೊಳ್ಳಿ. ನ್ಯೂಗೆ ನಾವು ಎಸ್ ಆಡ್ ಮಾಡಿದ್ರೆ ಅದು ನ್ಯೂಸ್ ಆಗ್ಬಿಡುತ್ತೆ. ಉದಾಹರಣೆಗೆ ನ್ಯೂ ವಿಲ್ ನಾಟ್ ಬಿಕಮ್ ಪ್ಲೂರಲ್ ಇಫ್ ವಿ ಆಡ್ ಎಸ್, ಬಿಕಾಸ್ ಇಟ್ ವಿಲ್ ಬಿಕಮ್ ನ್ಯೂಸ್. ನ್ಯೂನ ಅರ್ಥವೇ ಬೇರೆ,
ಹಾಗೆ ನ್ಯೂಸ್ ನ ಅರ್ಥವೇ ಬೇರೆ. ಉದಾಹರಣೆಗೆ ನ್ಯೂ ಅಂದ್ರೆ ಹೊಸದು ಅಂತ ಅರ್ಥ, ನ್ಯೂಸ್ ಅಂದ್ರೆ ಸುದ್ದಿ ಅಥವಾ ವಾರ್ತೆ ಅಂತ ಅರ್ಥ. ಹಾಗಾಗಿ ಎಲ್ಲವನ್ನ ಅಥವಾ ಎಲ್ಲಾ ಶಬ್ದಗಳಿಗೆ ನಾವು ಎಸ್ ಅನ್ನ ಆಡ್ ಮಾಡಿದ್ರೆ ಅದು ಪ್ಲೂರಲ್ ಆಗೋದಿಲ್ಲ. ಹಾಗೆ ಫಿಸಿಕ್ಸ್ ನೋಡಿ, ಫಿಸಿಕ್ಸ್ಗೆ ಎಸ್ ಅನ್ನ ಆಡ್ ಮಾಡಿದರೆ ಆದ್ರೆ ಅದು ಪ್ಲೂರಲ್ ಆಗೋದಿಲ್ಲ. ಫಿಸಿಕ್ ಅಂದ್ರೆ ಬೇರೆ, ಫಿಸಿಕ್ಸ್ ಅಂದ್ರೆ ಬೇರೆ. ಹಾಗೆ ಮ್ಯಾಥಮೆಟಿಕ್ಸ್ ನೋಡಿ, ಮ್ಯಾಥಮೆಟಿಕ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಎಸ್ ಅನ್ನ ಬಿಟ್ರೆ ಅಥವಾ ಎಸ್ ಅನ್ನ ಸೇರಿಸಿದ್ರೆ ಅದು ಪ್ಲೂರಲ್ ಆಗೋದಿಲ್ಲ, ಮ್ಯಾಥಮೆಟಿಕ್ಸ್ ಆಗುತ್ತೆ. ಹಾಗಾಗಿ ಎಲ್ಲ ಶಬ್ದಗಳಿಗೆ ನಾವು ಎಸ್ ಅನ್ನು ಆಡ್ ಮಾಡಿದ್ರೆ ಅದು ಪ್ಲೂರಲ್ ಆಗೋದಿಲ್ಲ. ಈ ಪ್ಲೂರಲ್ ಅನ್ನುವಂತ ಅರ್ಥವನ್ನ ಅಥವಾ ಪ್ಲೂರಲ್ ಅನ್ನ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನುವಂತಹ ಒಂದು ಗ್ರಾಮರ್ ಪಾಯಿಂಟ್ ನಲ್ಲಿ ಅದನ್ನ ಕಲಿಬಹುದು. ಸೊ my dear students, now you understood. Maybe right, that is singular and plural. Friend is a singular, friends is a plural. Cow is a singular, cows is a plural. Bag, bags. So these are, otherwise this is the framing of singular and plural. Okay, now you understood. Maybe once again I will say personal pronouns. First person singular I, plural we. Second person singular you, plural you. Third person singular he, she, it, and plural they. Understood now? Okay, we'll go for next slide. Just check on time. ಪ್ರೊನೌನ್ ಐ ಆಲ್ರೆಡಿ ಇನ್ಫಾರ್ಮ್ಡ್ ಯು, ನಿಮ್ಗೆ ಇವಾಗಲೇ ತಿಳಿಸಿದ್ದೇನೆ. ಪ್ರೊನೌನ್ ಅಂದ್ರೆ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್. ನೌನ್ ನ ಬದಲಾಗಿ ನಾವು ಪ್ರೊನೌನ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸುಮಾ ಸೆಡ್ ದಟ್ ಶಿ ವಾಸ್ ಹಂಗ್ರಿ. ಸುಮಾ ಹೇಳಿದಾಳೆ ಅವಳಿಗೆ ಹಸುವಾಗಿದೆ ಅಂತ. ಸಿ, ಸುಮಾ ಇಸ್ ಅ ನೌನ್. ಇಲ್ಲಿ ನೋಡಿ, ಸುಮಾ ಸೆಡ್ ದಟ್ ಶಿ ವಾಸ್ ಹಂಗ್ರಿ. ಸುಮಾ ಹೇಳಿದಾಳೆ ಅವಳಿಗೆ ಹಸುವಾಗಿದೆ ಅಂತ. ನೋಡಿ, ನಾವು ಹೀಗ್ ಮಾಡಿದ್ರೆ ಹೇಗಾಗುತ್ತೆ ಅಂತ. ಸುಮಾ ಸೆಡ್ ದಟ್ ಸುಮಾ ವಾಸ್ ಹಂಗ್ರಿ. ಇಲ್ಲಿ ಒಂದೇ ವರ್ಡ್ ಅಥವಾ ನೌನ್ ಸುಮಾ ಎನ್ನುವಂತ ನೇಮ್ ಅನ್ನ ಎರಡ್ ಸಲ ಬಳಸಿದ ಹಾಗೆ ಆಗುತ್ತೆ. ಉದಾಹರಣೆಗೆ, ಸುಮಾ ಸೆಡ್ ದಟ್ ಶಿ ವಾಸ್ ಹಂಗ್ರಿ, ಸುಮಾ ಸೆಡ್ ದಟ್ ಸುಮಾ ವಾಸ್ ಹಂಗ್ರಿ. ಹೀಗೆ ಬಳಸಿದ್ರೆ ಸರಿ ಆಗೋದಿಲ್ಲ. ಅದರ ಬದಲಾಗಿ ಸುಮಾ ಸೆಡ್ ದಟ್ ಶಿ ವಾಸ್ ಹಂಗ್ರಿ. ಸುಮಾ ಹೇಳಿದ್ಲು ಅವಳಿಗೆ ಹಸುವಾಗಿದೆ. ರಾಜು ಕ್ಲೀನ್ಡ್ ದ ಕ್ಲಾಸ್ ಅಂಡ್ ಹಿ ವೆಂಟ್ ಟು ಹೋಮ್. ರಾಜು ಏನ್ ಮಾಡಿದಾನೆ, ತರಗತಿಯನ್ನ ಕ್ಲೀನ್ ಮಾಡಿದಾನೆ, ಹಾಗೆಯೇ ಅವನು ಮನೆಗೆ ಹೋಗಿದ್ದಾನೆ. ಹಾಗೆ ಮಾಯಾ ಈಸ್ ಸ್ಟಡಿಂಗ್ ಹಿಯರ್, ಶಿ ಈಸ್ ಅ ಕ್ಲೆವರ್ ಸ್ಟೂಡೆಂಟ್. ಮಾಯಾ ಇಲ್ಲಿ ಓದ್ತಾ ಇದ್ದಾಳೆ, ಹಾಗೆ ಅವಳು ತುಂಬಾ ಬುದ್ಧಿವಂತ ಹುಡುಗಿ. ರವಿ ಅಂಡ್ ಶ್ಯಾಮ್ ವೆಂಟ್ ಟು ಶಾಪ್ ಅಂಡ್ ದೇ ಬಾಟ್ ಅ ನ್ಯೂ ಟಾಯ್. ರವಿ ಮತ್ತೆ ಶ್ಯಾಮ್ ವೆಂಟ್ ಟು ಶಾಪ್ಗೆ ಹೋಗಿದ್ದಾರೆ, ಅಂಡ್ ಮತ್ತು ದೇ ಬಾಟ್ ಅ ನ್ಯೂ ಟಾಯ್, ಒಂದು ಹೊಸ ಆಟಿಕೆಯನ್ನ ಅವರು ಪರ್ಚೇಸ್ ಮಾಡಿದ್ದಾರೆ, ತಗೊಂಡಿದ್ದಾರೆ. ನೋಡಿ, ಇಲ್ಲಿ ಸಹಿತ ರವಿ ಅಂಡ್ ಶ್ಯಾಮ್ ವೆಂಟ್ ಟು ಶಾಪ್ ಅಂಡ್ ದೇ ಬಾಟ್ ಅ ನ್ಯೂ ಟಾಯ್. ಇಲ್ಲಿ ಒಂದೇ ಅಥವಾ ಎರಡು ಹೆಸರುಗಳನ್ನ ಎರಡು ಸಲ ಬಳಸಲಿಕ್ಕೆ ಸಾಧ್ಯ ಇಲ್ಲ. ರವಿ ಅಂಡ್ ಶ್ಯಾಮ್ ವೆಂಟ್ ಟು ಶಾಪ್, ರವಿ ಅಂಡ್ ಶ್ಯಾಮ್ ಬಾಟ್ ಅ ನ್ಯೂ ಟಾಯ್. ಹೀಗೆ ಬಳಸಿದ್ರೆ ಅದು ಅರ್ಥಪೂರ್ಣವಾಗಿರೋದಿಲ್ಲ. ಹಾಗಾಗಿ ವಿ ಯೂಸ್ಡ್ pronoun here. Ravi and Shyam went to shop and they bought a new toy. In the first sentence, we used she instead of Suma. In second sentence, we used he instead of Raju. In third sentence, we used she instead of Maya. In fourth sentence, we used they instead of Ravi and Shyam.
This is framing of pronoun, and these are the examples of pronoun. Maybe you understood. Next, some of the examples here. Rama said that he is in home. Here, Rama is a noun, he is a pronoun. Rajesh searched the book but not found, so he went to home. Here, Rajesh is noun and he is pronoun. Chaya is studying well, but she is not a clever student. Here, Chaya is noun and she is pronoun. Rajiv and Sumita went to shop and they bought a new book. Here, Raji and Sumita are noun and they is pronoun. So these are the most relevant examples for pronoun. ಇವೆಲ್ಲವೂ ಸಹಿತ ಪ್ರೊನೌನ್ಗೆ ಒಂದು ಉತ್ತಮವಾದಂತ ಉದಾಹರಣೆ ಆಗಿದೆ. ನೋಡಿ, ರಾಮ ಅನ್ನೋದು ನೌನ್ ಆಗಿದೆ, ನಾಮಪದ ಆಗಿದೆ. ಹಿ ಅನ್ನೋದು ಸರ್ವನಾಮಪದ ಆಗಿದೆ. ರಾಜೇಶ್ ಅನ್ನೋದು ನಾಮಪದವಾಗಿದೆ, ಹಿ ಅನ್ನೋದು ಸರ್ವನಾಮಪದ ಆಗಿದೆ. ಛಾಯಾ ಅನ್ನೋದು ನಾಮಪದ ಆಗಿದೆ, ಶಿ ಅನ್ನೋದು ಸರ್ವನಾಮಪದ ಆಗಿದೆ. ರಾಜಿ ಅಂಡ್ ಸುನೀತಾ ನಾಮಪದವಾಗಿದೆ, ಹಾಗೆ ದೇ ಅನ್ನೋದು ಸರ್ವನಾಮಪದ ಆಗಿದೆ. ಓಕೆ, ನಾವು ವಿಲ್ ಗೋ ಫಾರ್ ಕೈಂಡ್ಸ್ ಆಫ್ ಪ್ರನೌನ್. ಪ್ರನೌನ್ ನಲ್ಲಿ ಎಷ್ಟು ವಿಧಗಳಿವೆ ಅನ್ನೋದನ್ನ ನಾವು ನೋಡೋಣ. ಐ ಆಲ್ರೆಡಿ ಇನ್ಫಾರ್ಮ್ಡ್ ಯು, ಪ್ರನೌನ್ ಮೀನ್ಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್. ಪ್ರನೌನ್ ಅನ್ನ ನಾಮಪದದ ಬದಲಾಗಿ ಬಳಸ್ತೀವಿ. ನೋಡಿ, ಎಷ್ಟು ತರ ಅಥವಾ ಎಷ್ಟು ವಿಧದ ಪ್ರೊನೌನ್ಗಳಿವೆ ಅಂತ. ಒನ್, ಪರ್ಸನಲ್ ಪ್ರೊನೌನ್. ಸೆಕೆಂಡ್ ಒನ್ ಈಸ್ ರಿಫ್ಲೆಕ್ಸಿವ್ ಪ್ರೊನೌನ್. ಥರ್ಡ್ ಒನ್ ಈಸ್ demonstrative pronoun. Fourth one is possessive pronoun. Fifth one is interrogative pronoun. Seventh one is relative pronoun. Eighth one is distributive pronoun. ಪ್ರೊನೌನ್ ನಲ್ಲಿ ಸುಮಾರು 8 ವಿಧಗಳಿವೆ. ಮೊದಲನೇದು ಪರ್ಸನಲ್ ಪ್ರೊನೌನ್ ಆಗಿದೆ, ಎರಡನೇದು ರಿಫ್ಲೆಕ್ಸಿವ್, ಮೂರನೇದು ಡೆಮಾನ್ಸ್ಟ್ರೇಟಿವ್, ನಾಲ್ಕನೇದು ಪೊಸೆಸಿವ್, ಐದನೇದು ಇಂಟ್ರೋಗೇಟಿವ್, ಆರನೇದು ರಿಲೇಟಿವ್ ಪ್ರೊನೌನ್, ಏಳನೇದು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್. ಸುಮಾರು 7 ತರದ ಪ್ರೊನೌನ್ಗಳನ್ನ ನಾವು ಕಾಣಬಹುದು. ಪರ್ಸನಲ್ ಪ್ರೊನೌನ್ ನಲ್ಲಿ ಸಬ್ಜೆಕ್ಟ್, ಆಬ್ಜೆಕ್ಟ್. ಸಬ್ಜೆಕ್ಟ್ ನಲ್ಲಿ ಯಾವ್ದಾದ್ರು ಬರುತ್ತೆ? ಐ, ವಿ, ಯು, ಹಿ, ಶಿ, ಇಟ್ ಅಂಡ್ ದೇ. ಆಬ್ಜೆಕ್ಟ್ ನಲ್ಲಿ ಮೀ, ಅಸ್, ಹಿಮ್, ಹರ್, ಇಟ್, ದೆಮ್. ನೋಡಿ, ಪರ್ಸನಲ್ ಪ್ರೊನೌನ್ಗೆ ಉದಾಹರಣೆ, ಐ ಆಮ್ ಗೋಯಿಂಗ್ ಟು ದ ಸ್ಟೋರ್. ಶಿ ಈಸ್ ಅ ಸ್ಟೂಡೆಂಟ್. ನೋಡಿ, ಇಲ್ಲಿ ಐ ಅನ್ನೋದು ಪರ್ಸನಲ್ ಪ್ರೊನೌನ್ ಆಗಿದೆ. ಐ ಆಮ್ ಗೋಯಿಂಗ್ ಟು ದ ಸ್ಟೋರ್. ಪರ್ಸನಲ್ ಪ್ರೊನೌನ್ ಅನ್ನು ಯೂಸ್ ಮಾಡಿಕೊಂಡು ನಾವೇನ್ ಮಾಡಿದೀವಿ, ಒಂದು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಿದೀವಿ. ದಟ್ ಈಸ್ ಐ ಆಮ್ ಗೋಯಿಂಗ್ ಟು ದ ಸ್ಟೋರ್. ಹಿಯರ್ ಐ ಅನ್ನೋದು ಪರ್ಸನಲ್ ಪ್ರೊನೌನ್ ಆಗಿದೆ. ಶಿ ಈಸ್ ಅ ಸ್ಟೂಡೆಂಟ್. ಹಿಯರ್ ಶಿ ಈಸ್ ಅ ಪರ್ಸನಲ್ ಪ್ರೊನೌನ್. ಸೆಕೆಂಡ್, by using objective pronoun, we can frame the sentence. For example, please bring them to the meeting. She called us. ಇದರಲ್ಲಿ them ಅನ್ನೋದು ಆಬ್ಜೆಕ್ಟಿವ್ ಪ್ರೊನೌನ್ ಆಗಿದೆ, ಹಾಗೆ us ಅನ್ನೋದು ಸಹಿತ ಆಬ್ಜೆಕ್ಟಿವ್ ಪ್ರೊನೌನ್ ಆಗಿದೆ. ನೆಕ್ಸ್ಟ್, ರಿಫ್ಲೆಕ್ಸಿವ್ ಪ್ರೊನೌನ್. ಅಲ್ಲಿ ರಿಫ್ಲೆಕ್ಸಿವ್ ಪ್ರೊನೌನ್ ಅಂದ್ರೆ ತಮಗೆ ತಾವೇ ಹೇಳ್ಕೊಳ್ಳುವಂತದ್ದು. ಅದನ್ನ ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಹೇಳ್ತೀವಿ. ರಿಫ್ಲೆಕ್ಟ್ ಅಂದ್ರೆ ಮತ್ತೆ ನಮ್ಗೆ ಅದು ನಮ್ಮನ್ನೇ ಅದು ಸೂಚಿಸುತ್ತೆ, ಹಾಗಾಗಿ ಅದನ್ನ ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಕರಿತೀವಿ. ಉದಾಹರಣೆಗೆ, ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್ ಅಂಡ್ ದೆಮ್ ಸೆಲ್ಫ್ಸ್. ಇನ್ನೊಂದ್ಸಲ ನೋಡ್ತೀನಿ, ಹೇಳ್ತೀನಿ, ಕೇಳ್ಕೊಳ್ಳಿ. ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, itself and themselves.
ಇವು ರಿಫ್ಲೆಕ್ಸಿವ್ ಪ್ರೊನೌನ್ ನಲ್ಲಿ ಬರುವಂತವು. ಫಾರ್ ಎಕ್ಸಾಂಪಲ್ ಹಿಯರ್ ಸಮ್ ಆಫ್ ದ ಸೆಂಟೆನ್ಸಸ್. ಐ ಥಾಟ್ ಮೈ ಸೆಲ್ಫ್, ಶಿ ಲುಕ್ಡ್ ಅಟ್ ಹರ್ ಸೆಲ್ಫ್. ನೋಡಿ ಇಲ್ಲಿ ಮೊದಲನೇ ಸೆಂಟೆನ್ಸ್ ಏನ್ ಹೇಳುತ್ತೆ, ಐ ಥಾಟ್ ಮೈ ಸೆಲ್ಫ್, ನನಗೆ ನಾನೇ ಹೇಳ್ಕೊಂಡೆ, ನನಗೆ ನಾನೇ ಟೀಚ್ ಮಾಡ್ಕೊಂಡೆ, ನನಗೆ ನಾನೇ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ಕೊಂಡೆ. ಸೊ ಐ ಥಾಟ್ ಮೈ ಸೆಲ್ಫ್, ಇಲ್ಲಿ ಮೈ ಸೆಲ್ಫ್ ಅನ್ನೋದು ರಿಫ್ಲೆಕ್ಸಿವ್ ಪ್ರೊನೌನ್ ಆಗಿದೆ. ಶಿ ಲುಕ್ಡ್ ಅಟ್ ಹರ್ ಸೆಲ್ಫ್, ಇಲ್ಲಿ ಹರ್ ಸೆಲ್ಫ್ ಅನ್ನೋದು ರಿಫ್ಲೆಕ್ಸಿವ್ ಪ್ರೊನೌನ್ ಆಗಿದೆ. ನೆಕ್ಸ್ಟ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ನೋಡಿ ಇಲ್ಲಿ ಡೆಮಾನ್ಸ್ಟ್ರೇಟ್ ಅಂದ್ರೆ ತೋರ್ಸು ಅಂತ ಅರ್ಥ. ಏನಾದ್ರೂ ಒಂದು ವಿಷಯವನ್ನ ನೀವು ತೋರ್ಪಡಿಸ್ಬೇಕು ಅಥವಾ ಅದನ್ನ ಹೇಳಬೇಕು ಅನ್ನುವಂಥದ್ದು ಇದರಲ್ಲಿ ಬರುವಂತದ್ದು. ಫಾರ್ ಎಕ್ಸಾಂಪಲ್ ದಿಸ್, ದಟ್, ದೀಸ್, ದೋಸ್, ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಅ ಕಾರ್, ಇದು ಒಂದು ಕಾರ್ ಆಗಿದೆ. ದೋಸ್ ಆಪಲ್ಸ್ ಆರ್ ರೈಪ್, ಅಲ್ಲಿರುವಂತಹ ಆಪಲ್ಗಳು ಹಣ್ಣು ಆಗ್ಬಿಟ್ಟಿದೆ ಅಂತ. ಸೊ ದಿಸ್ ಈಸ್ ಅ ಕಾರ್, ನಾವೇನ್ ಮಾಡ್ತೀವಿ, ದಿಸ್ ಈಸ್ ಅ ಕಾರ್ ಅಂತ ಹೇಳ್ಬೇಕಾದ್ರೆ ಅದನ್ನ ತೋರಿಸ್ತೀವಲ್ವಾ. ಯಾವ್ದು ಕಾರನ್ನ ತೋರಿಸ್ಬೇಕು, ನಮ್ಮ ಎದುರುಗಡೆ ಯಾವ ಕಾರ್ ಇರುತ್ತೋ ಅದನ್ನ ತೋರಿಸ್ಬೇಕು. ಸೊ ದಿಸ್ ಈಸ್ ಅ ಕಾರ್, ಇಲ್ಲಿ ದಿಸ್ ಅನ್ನೋದು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಆಗಿದೆ. ದೋಸ್ ಆಪಲ್ಸ್ ಆರ್ ರೈಪ್, ಅಲ್ಲಿರುವಂತಹ ಆಪಲ್ಗಳು ಏನಾಗಿದೆ, ಹಣ್ಣಾಗ್ಬಿಟ್ಟಿದೆ. ಸೊ while we are showing apple, we have to show that. That's why we used here those. So those is a demonstrative pronoun. Next possessive. Possessive ಅಂದ್ರೆ ನಮಗೆ ಸಂಬಂಧಪಟ್ಟಿದ್ದು. ಸೊ ಇದರಲ್ಲಿ ಯಾವ್ದು ಬರುತ್ತೆ? ಫಾರ್ ಎಕ್ಸಾಂಪಲ್ ಮೈ, ಯುವರ್, ಹಿಸ್, ಹರ್, ಇಟ್ಸ್, ಅವರ್, ದೇಯರ್, ಇವೆಲ್ಲವೂ ಸಹಿತ ಪೊಸೆಸಿವ್ ಪ್ರೊನೌನ್ ನಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ದಿಸ್ ಬುಕ್ ಈಸ್ ಮೈನ್, ಇಲ್ಲಿರುವಂತಹ ಪುಸ್ತಕ ನನ್ನದು. ದ ಹೌಸ್ ಇನ್ ದ ಕಾರ್ನರ್ ಈಸ್ ಅವರ್ಸ್, ಆ ಮೂಲೆಯಲ್ಲಿರುವಂತಹ ಮನೆ ನಮ್ಮದು. ನೋಡಿ ಇಲ್ಲಿ ಮೊದಲನೇದು ದಿಸ್ ಬುಕ್ ಈಸ್ ಮೈನ್ ಅಂದ್ರೆ ನನಗೆ ನಾನೇ ಹೇಳ್ಕೊಳ್ತಾ ಇರೋದು, ಹಾಗೆ ಇದು ನನಗೆ ಸಂಬಂಧಪಟ್ಟಿದ್ದು ಅಂತ ತೋರಿಸೋದು. ಪೊಸೆಸಿವ್ ಅಂದ್ರೆ ಹಾಗೆ ನಮ್ಗೆ ಸಂಬಂಧಪಟ್ಟಿದ್ದು ಅಂತ. ಹಾಗಾಗಿ ದಿಸ್ ಬುಕ್ ಈಸ್ ಮೈನ್, ಈ ಪುಸ್ತಕ ನನ್ನದು. ಸೆಕೆಂಡ್ ಒನ್ ಈಸ್ ದ ಹೌಸ್ ಇನ್ ದ ಕಾರ್ನರ್ ಈಸ್ ಅವರ್ಸ್, ಆ ಮೂಲೆಯಲ್ಲಿರುವ ಮನೆ ನಮ್ಮದು ಅಂತ. ಸೊ ಇಟ್ ಶೋಸ್ ದಟ್ ಒನ್ ಇಟ್ ಈಸ್ ರಿಲೇಟೆಡ್ ಟು ಪೊಸೆಸಿವ್ ಪ್ರೊನೌನ್. ನೆಕ್ಸ್ಟ್ ಒನ್ ಈಸ್ ಇಂಟ್ರೋಗೇಟಿವ್. What, who, whose, which, whom. These are all come under interrogative pronoun. Interrogate ಅಂದ್ರೆ ನಿಮಗೆ ಗೊತ್ತಿದೆ, ಕ್ವಶನ್ ಅಥವಾ ಕ್ವಶನ್ಗೆ ಸಂಬಂಧಪಟ್ಟಂತಹ ಒಂದು ಪ್ರೊನೌನ್ ಆಗಿದೆ. ಇಂಟ್ರೋಗೇಟ್ ಅಂದ್ರೆ ಕ್ವಶನ್ ಅನ್ನ ಕೇಳು, ಪ್ರಶ್ನೆಯನ್ನ ಕೇಳು ಅಂತ ಅರ್ಥ. ಸೊ ಇದರಲ್ಲಿ ಯಾವ್ದು ಬರುತ್ತೆ, ನಾವು ಪ್ರಶ್ನೆ ಕೇಳ್ಬೇಕಾದ್ರೆ ಯಾವ್ದನ್ನ ಕೇಳ್ತೇವೆ, ಹೇಗೆ ಯೂಸ್ ಮಾಡ್ತೇವೆ, ಯಾವ ವರ್ಡ್ ಗಳನ್ನ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ what is your name? Next who is your father? which is your native place? whom. ಈ ರೀತಿ ವರ್ಡ್ ಗಳನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ದ ಕಾರ್ which is parked outside is mine. ಹೊರಗಡೆ ಇದೆಯಲ್ಲ ಕಾರು ಪಾರ್ಕ್ ಮಾಡಿರೋದು, ಅದು ಯಾರ್ದು, ನನಗೆ ಸಂಬಂಧಪಟ್ಟಿದ್ದು. ಯಾರಿಗೆ ಸಂಬಂಧಪಟ್ಟಿದ್ದು, ನನಗೆ ಸಂಬಂಧಪಟ್ಟಿದ್ದು. ದ ಕಾರ್ ವಿಚ್, ಯಾವುದು, ಅಲ್ಲಿ ಹೊರಗಡೆ ನಿಲ್ಸಿರುವಂತಹ ಕಾರ್ ಇದೆಯಲ್ಲ, ಯಾವ್ದು ಹೊರಗಡೆ ನಿಲ್ಸಿರುವಂತ ಕಾರ್ ಇದೆಯಲ್ಲ, ಅದು ನನಗೆ ಸಂಬಂಧಪಟ್ಟಿತ್ತು. ಸೊ ದ ಕಾರ್ ವಿಚ್ ಈಸ್ ಪಾರ್ಕ್ಡ್ ಔಟ್ಸೈಡ್ ಈಸ್ ಮೈನ್. ನೆಕ್ಸ್ಟ್ ಐ ಡೋಂಟ್ ನೋ ವಾಟ್ ಹಿ ಸೆಡ್, ನನ್ಗೆ ಗೊತ್ತಿಲ್ಲ ಅವನ್ ಏನ್ ಹೇಳ್ದ ಅಂತ. ನೋಡಿ ಇಲ್ಲಿ ಮೊದಲನೇ ಸೆಂಟೆನ್ಸ್ ಅಲ್ಲಿ ವಿಚ್ is related to interrogative pronoun. In second sentence what is related to interrogative pronoun. So first sentence is the car which is parked outside is mine. Second one is I don't know what he said. ನೋಡಿ ಇವೆರಡು ಇಂಟ್ರೋಗೇಟಿವ್ ಪ್ರೊನೌನ್ ಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಒನ್ ಈಸ್ ರಿಲೇಟಿವ್ ಪ್ರೊನೌನ್. whoever, whichever, whatever,
ವೆನ್ಎವರ್, ಹವೆವರ್ ಇವೆಲ್ಲವೂ ಸಹಿತ ರಿಲೇಟಿವ್ ಪ್ರೊನೌನ್ಗೆ ಸೇರಿದೆ. ರಿಲೇಟಿವ್ ಅಂದ್ರೆ ಒಂದು ರಿಲೇಷನ್ ಅನ್ನ ತೋರಿಸುತ್ತೆ, ಒಂದು ಸಂಬಂಧವನ್ನ ತೋರಿಸುತ್ತೆ, ಎರಡು ಸೆಂಟೆನ್ಸ್ ಗಳನ್ನ ಅದು ಜೋಡಿಸುತ್ತೆ. ಹಾಗಾಗಿ ಅದಕ್ಕೆ ರಿಲೇಟಿವ್ ಪ್ರೊನೌನ್ ಅಂತ ಕರಿತೀವಿ. ಉದಾಹರಣೆ, ದ ಎಕ್ಸಾಮ್ ಇಸ್ ಡಿಫಿಕಲ್ಟ್, ಹವೆವರ್ ಐ ಡಿಡ್ ಮೈ ಬೆಸ್ಟ್. ನೋಡಿ, ಇಲ್ಲಿ ಎಕ್ಸಾಮ್ ತುಂಬಾ ಡಿಫಿಕಲ್ಟ್ ಇತ್ತು, ಆದ್ರೂ ಸಹಿತ ಐ ಡಿಡ್ ಮೈ ಬೆಸ್ಟ್, ನನಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ರೀತಿಯಲ್ಲಿ ಆನ್ಸರ್ ಅನ್ನ ಬರೆದೇನೆ ಅಥವಾ ಪ್ರಶ್ನೆಗೆ ಉತ್ತರಗಳನ್ನ ಬರೆದಿದ್ದೀನಿ ಅಂತ ಹೇಳ್ತಾ ಇದ್ದೇನೆ. ದ ಎಕ್ಸಾಮ್ ಇಸ್ ಡಿಫಿಕಲ್ಟ್, ಹವೆವರ್ ಇಲ್ಲಿ ಹವೆವರ್ ಅನ್ನೋದೇನಾಗುತ್ತೆ, ರಿಲೇಟಿವ್ ಪ್ರೊನೌನ್ ಆಗಿದೆ. ದ ಎಕ್ಸಾಮ್ ಇಸ್ ಡಿಫಿಕಲ್ಟ್, ಹವೆವರ್ ಆದ್ರೂ ಸಹಿತ ಐ ಡಿಡ್ ಮೈ ಬೆಸ್ಟ್, ಆದ್ರೂ ಸಹಿತ ನಾನು ಚೆನ್ನಾಗಿ ಅದನ್ನ ಬರೆದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್. ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಅಂದ್ರೆ ಅದು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಭಾಗವನ್ನಾಗಿ ಮಾಡುತ್ತೆ. ನೋಡಿ, ಯಾವ್ದಾವ್ದು ಬರುತ್ತೆ ಅದರಲ್ಲಿ? ಈಚ್, ಎವ್ರಿ ಒನ್, ಎನಿ ಒನ್, ಎವ್ರಿಬಡಿ, ನಥಿಂಗ್, ಎವ್ರಿಥಿಂಗ್, ಬೋತ್, ನನ್, ನೋಬಡಿ ಇವೆಲ್ಲವೂ ಸಹಿತ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ನಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಚ್ ಆಫ್ ದ ಸ್ಟೂಡೆಂಟ್ಸ್ ಪಾಸ್ ದ ಟೆಸ್ಟ್. ಅಲ್ಲಿರುವಂತ ಎಲ್ಲ ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ? ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ದಾರೆ. ಯು ಕ್ಯಾನ್ ಪಾರ್ಕ್ ಆನ್ ಈದರ್ ಸೈಡ್ ಆಫ್ ದ ಸ್ಟ್ರೀಟ್. ನೋಡಿ, ಇಲ್ಲಿ ಈದರ್ ಅನ್ನೋದು ಎರಡೂ ಕಡೆ ಅಂತ ತೋರಿಸುತ್ತೆ, ಎರಡು ಭಾಗ ಅಂತ ತೋರಿಸುತ್ತೆ, ಯಾವ ಕಡೆಗಾದ್ರೂ ಆಗ್ಬೋದು. ಯು ಕ್ಯಾನ್ ಪಾರ್ಕ್ ಆನ್, ನೀನು ನಿಮ್ಮ ವೆಹಿಕಲ್ ಅನ್ನ ಪಾರ್ಕ್ ಮಾಡ್ಬೋದು, ಅಂದ್ರೆ ಇಡ್ಬೋದು. ಯಾವುದೇ ಸೈಡ್ ಅಲ್ಲಾದ್ರೂ ಆಗ್ಬೋದು, ಎರಡು ಸೈಡ್ ಅಲ್ಲಾದ್ರೂ ಆಗ್ಬೋದು, ಯಾವ್ದಾದ್ರು ಒಂದ್ ಸೈಡ್ ಅಲ್ಲಿ ನೀವು ಪಾರ್ಕ್ ಅನ್ನ ಮಾಡಬಹುದು. ಹಾಗಾಗಿ ಯು ಕ್ಯಾನ್ ಪಾರ್ಕ್ ಆನ್ ಈದರ್ ಸೈಡ್ ಆಫ್ ದ ಸ್ಟ್ರೀಟ್ ಅಂದ್ರೆ ರಸ್ತೆಯ ಎರಡೂ ಬದಿಯಲ್ಲಿ, ಅಂದ್ರೆ ಯಾವ್ದಾದ್ರೂ ಆಗಿರ್ಬೋದು, ಈ ಕಡೆನಾದ್ರೂ ಆಗಿರ್ಬೋದು, ಆ ಕಡೆನಾದ್ರೂ ಆಗಿರ್ಬೋದು, ನೀವು ನಿಮ್ಮ ವೆಹಿಕಲ್ ವಾಹನವನ್ನ ಪಾರ್ಕ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ನೌ ವಿ ಲರ್ನ್ ಅಬೌಟ್ ಕೈಂಡ್ಸ್ ಆಫ್ ಪ್ರೊನೌನ್. Just take one time. Once again, I will go through it. One is personal pronoun. Here we can find subject and object. Second one is reflexive pronoun. Third one is demonstrative pronoun. Fourth one is possessive pronoun. Fifth one is interrogative pronoun. Seventh one is relative. Then distributive pronoun. These are all the kinds of pronoun. ಇದರಲ್ಲಿ ಯಾವ್ದಾದ್ರು ಬರುತ್ತೆ? ಪರ್ಸನಲ್ ಪ್ರೊನೌನ್ ಬರುತ್ತೆ, ಅದರಲ್ಲಿ ಎರಡು ತರ ಇದೆ, ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್. ನೆಕ್ಸ್ಟ್ ರಿಫ್ಲೆಕ್ಸಿವ್ ಪ್ರೊನೌನ್ ಬರುತ್ತೆ, ಅದರಲ್ಲಿ ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ಸೆಲ್ಫ್ ಅನ್ನುವಂಥದ್ದು ಬರುತ್ತೆ. ನೆಕ್ಸ್ಟ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್, ಪೊಸೆಸಿವ್, ಇಂಟ್ರೋಗೇಟಿವ್, ರಿಲೇಟಿವ್ ಅಂಡ್ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್. ಇವೆಲ್ಲವೂ ಸಹಿತ ಪ್ರೊನೌನ್ ನ ವಿಧಗಳು. ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ. ಇಲ್ಲಿ ರಿಫ್ಲೆಕ್ಸಿವ್ ಪ್ರೊನೌನ್ ನಲ್ಲಿ ಹ್ಯಾವಿಂಗ್ ಆಫ್ ಸೆಲ್ಫ್ ಆರ್ ಸೆಲ್ಫ್ಸ್. ನೋಡಿ, ರಿಫ್ಲೆಕ್ಸಿವ್ ಪ್ರೊನೌನ್ ನಲ್ಲಿ ಹೇಗೆ ಸೆಲ್ಫ್ ಅಥವಾ ಸೆಲ್ಫ್ಸ್ ಕ್ರಿಯೇಟ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಐ ಅದೇನಾಗುತ್ತೆ? ಮೈ ಸೆಲ್ಫ್ ಅಂತ ಆಗುತ್ತೆ. ವಿ ಅನ್ನೋದು ಅವರ್ ಸೆಲ್ಫ್ಸ್ ಅಂತ ಆಗುತ್ತೆ. ಯು ಅನ್ನೋದು ಯುವರ್ ಸೆಲ್ಫ್ ಅಂತ ಆಗುತ್ತೆ. ಯು ಮತ್ತೆ ಅದು ಪ್ಲೂರಲ್ ಇದೆ, ಹಾಗಾಗಿ ಯುವರ್ ಸೆಲ್ಫ್ಸ್ ಅಂತ ಆಗುತ್ತೆ. ಹಿ ಅನ್ನೋದು ಹಿಮ್ ಸೆಲ್ಫ್ ಆಗುತ್ತೆ. ಶಿ ಅನ್ನೋದು ಹರ್ ಸೆಲ್ಫ್ ಆಗುತ್ತೆ. ಇಟ್ ಅನ್ನೋದು ಇಟ್ ಸೆಲ್ಫ್ ಆಗುತ್ತೆ. ದೇ ಅನ್ನೋದು ದೆಮ್ ಸೆಲ್ಫ್ಸ್ ಆಗುತ್ತೆ. ನೋಡಿ, ಒಂದ್ಸಲ ನೋಡಿ, ಇಲ್ಲಿ ಯುಗೆ ಮಾತ್ರ, ವಿಗೆ ಮಾತ್ರ ಅವರ್ ಸೆಲ್ಫ್ಸ್ ಅಂತಿದೆ, ಹಾಗೆ ಯುಗೆ ಯುವರ್ ಸೆಲ್ಫ್ಸ್ ಅಂತಿದೆ, ಹಾಗೆ ದೇಗೆ ದೆಮ್ ಸೆಲ್ಫ್ಸ್ ಅಂತ ಇದೆ. ಚೆಕ್ ಮಾಡಿ ಒಂದ್ಸಲ. ವಿಗೆ ಅವರ್ ಸೆಲ್ಫ್ ಅಂತ ಇಲ್ಲ, ಅವರ್ ಸೆಲ್ಫ್ಸ್ ಅಂತ ಇದೆ, ಹಾಗೆ ಯುಗೆ ಯುವರ್ ಸೆಲ್ಫ್ಸ್ ಅಂತ ಇದೆ, ಹಾಗೆ ದೇಗೆ ದೆಮ್ ಸೆಲ್ಫ್ಸ್ ಅಂತ ಇದೆ. ಕಾರಣ ಇಷ್ಟೇ, ದೇ ಆರ್ ಬಿಲಾಂಗ್ ಟು ಪ್ಲೂರಲ್. ಅವು ಯಾವ್ದಕ್ಕೆ ಸಂಬಂಧಪಟ್ಟಿದೆ? ವಿ ಅನ್ನೋದು ಪ್ಲೂರಲ್ ಆಗಿದೆ, ಹಾಗೆ ಯು ಅನ್ನೋದು ಸಹಿತ ನಾವು ಪ್ಲೂರಲ್ ಆಗಿ ಬಳಸಬಹುದು. ದೇ ಅನ್ನೋದು ಡೆಫಿನೆಟ್ಲಿ ನೀವು ಅರ್ಥ ಮಾಡ್ಕೊಂಡಿರ್ತೀರಾ, ಅದು ದೆಮ್ಸೆಲ್ಸ್ ಆಗುತ್ತೆ. ಕಾರಣ ಇಷ್ಟೇ, ಬಿಕಾಸ್ ದೀಸ್ ವರ್ಡ್ಸ್ ಆರ್ ಪ್ಲೂರಲ್.
ಫಾರ್ ಎಕ್ಸಾಂಪಲ್ he taught himself ಅದು ಸಿಂಗ್ಯುಲರ್ ಆಗಿದೆ. they looked at themselves ಅಂತಿದೆ, ಅದು ಪ್ಲೂರಲ್ ಆಗಿದೆ. he taught himself ಅನ್ನೋದು ಸಿಂಗ್ಯುಲರ್ ಆಗಿದೆ, ಹಾಗಾಗಿ himself ಅಂತ ಬಂದಿದೆ. they looked at themselves ಅಂತ ಬಂದಿದೆ, ಇಲ್ಲಿ SELVES ಅಂತಿದೆ. ಕಾರಣ ಇಷ್ಟೇ, ದೇ ಅಂತ ಬಳಸಿದ್ದಾರೆ. ಇಟ್ ಈಸ್ ಡ್ರಿಂಕಿಂಗ್ ಇಟ್ ಸೆಲ್ಫ್. ಇಲ್ಲಿ ಇಟ್ ಅನ್ನು ನಾವು ಏನಾಗಿ ಬಳಸಿದೀವಿ, ಇಲ್ಲಿ ಸಿಂಗ್ಯುಲರ್ ಆಗಿ ಬಳಸಿದೀವಿ, ಹಾಗಾಗಿ ಇಟ್ ಸೆಲ್ಫ್ ಅಂತ ಬಂದಿದೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಥ್ಯಾಂಕ್ ಯು. ದೆನ್ ಗೋ ಫಾರ್ pronouns examples. just check one time. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ಗೆ ಎಕ್ಸಾಂಪಲ್ ಅನ್ನು ನೋಡೋಣ. this is mine. that is yours. these are broken. those are sweet. ನೋಡಿ, ಇಲ್ಲಿ ಡೆಮಾನ್ಸ್ಟ್ರೇಟ್ ಅಂದ್ರೆ ಅಲ್ಲಿ ಚಿತ್ರದಲ್ಲಿ ಕಾಣಿಸ್ತಿದೆ ತೋರ್ಸು ಅಂತ ಅಲ್ವಾ. ಏನೋ ಒಂದು ತೋರಿಸ್ಬೇಕು ನಾವು. ಅಲ್ಲಿ ಏನನ್ನ ತೋರಿಸ್ಬೇಕು? ಯಾವ ವಸ್ತುವನ್ನು ನಾವು ನೋಡ್ತಿದ್ವೋ ಆ ವಸ್ತುವನ್ನು ಅಲ್ಲಿ ತೋರಿಸ್ಬೇಕು. ಹಾಗಾಗಿ ನಾವು ಒಂದು ಪುಸ್ತಕವನ್ನ ತೋರಿಸ್ತಾ ಇದ್ರೆ ಅಂತ ಇಟ್ಕೊಳ್ಳಿ, ಅಲ್ಲಿ ದಿಸ್ ಈಸ್ ಮೈನ್, ಇಲ್ಲಿರುವಂತ ಪುಸ್ತಕ ನನ್ನದು. ಪುಸ್ತಕ ಆ ಕಡೆ ಇದೆ, ಹಾಗಾಗಿ ದಟ್ ಈಸ್ ಯುವರ್ಸ್, ಅಲ್ಲಿರುವಂತ ಪುಸ್ತಕ ನಿನ್ನದು. ಹೀಗೆ ನಾವು ಏನ್ ಮಾಡ್ಬೋದು, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅನ್ನ ಯೂಸ್ ಮಾಡಬಹುದು ಬೈ ಯೂಸಿಂಗ್ ಅವರ್ ಫಿಂಗರ್ಸ್. ಥ್ಯಾಂಕ್ ಯು. ಯು ಲರ್ನ್ಡ್ ಅಬೌಟ್ ಪ್ರೊನೌನ್. ನೌ ವಿ ವಿಲ್ ಗೋ ಫಾರ್ ಆಡ್ಜೆಕ್ಟಿವ್ಸ್. ನೋಡಿ, ಆಡ್ಜೆಕ್ಟಿವ್ ಅಂದ್ರೆ ಏನು ಅನ್ನೋದನ್ನ ಒಂದ್ಸಲ ನೋಡೋಣ. ಜಸ್ಟ್ ಚೆಕ್ ಒನ್ ಟೈಮ್. ಆಡ್ಜೆಕ್ಟಿವ್ ಈಸ್ ಅ ವರ್ಡ್ ಡಿಸ್ಕ್ರೈಬ್ಸ್ ನೌನ್. ಈ ಆಡ್ಜೆಕ್ಟಿವ್ ಅನ್ನೋದೇನು? ನೌನ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ. ಆಡ್ ಸಮಥಿಂಗ್ ಟು ದ ಮೀನಿಂಗ್ ಆಫ್ ಎ ನೌನ್ ಆರ್ ಪ್ರೊನೌನ್, ಇಟ್ ಇಸ್ ಕಾಲ್ಡ್ ಆಸ್ ಆಡ್ಜೆಕ್ಟಿವ್. ಈ ಆಡ್ಜೆಕ್ಟಿವ್ ಏನ್ ಮಾಡುತ್ತೆ? ನೌನ್ ಅನ್ನ ತಿಳಿಸುತ್ತೆ. ಏನು ನೌನ್ ಅಥವಾ ನೌನ್ ಹೇಗೆ ವರ್ತನೆ ಮಾಡ್ತಾ ಇದೆ ಅನ್ನೋದನ್ನ ಅದು ತಿಳಿಸುತ್ತೆ. ಸಿ, add something to the meaning of a noun or pronoun. Otherwise, adjective is a word describes a noun. Noun ಏನ್ ಹೇಳ್ತಾ ಇದೆ ಅನ್ನೋದನ್ನ ಅದು ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಲುಕ್ ಎಟ್ ದ ಕಲರ್ಫುಲ್ ಬಲೂನ್. ಇಲ್ಲಿ ನೋಡಿ, ಬಲೂನ್ ಇದೆ, ಅದು ಹೇಗಿದೆ? ಕಲರ್ಫುಲ್. ಇಲ್ಲಿ ಕಲರ್ಫುಲ್ ಅನ್ನೋದೇನಾಗಿದೆ? ಆಡ್ಜೆಕ್ಟಿವ್ ಆಗಿದೆ. ಬಲೂನ್ ಏನಾಗಿದೆ? ನೌನ್ ಆಗಿದೆ. ನೋಡಿ, ಇಲ್ಲಿ adjective is a word describes a noun. ಇಲ್ಲಿ ನೌನ್ ಯಾವ್ದಾಗಿದೆ? ಬಲೂನ್. ಬಲೂನ್ ಹೇಗಿದೆ? ಕಲರ್ಫುಲ್ ಆಗಿದೆ. ಹಾಗಾಗಿ ಹಿಯರ್ ಕಲರ್ಫುಲ್ ಈಸ್ adjective. then there is a tall tree. ಇಲ್ಲೊಂದು ಎತ್ತರವಾದಂತ ಮರ ಇದೆ. ಇಲ್ಲಿ ಟ್ರೀ ಅನ್ನೋದೇನಾಗಿದೆ? ನೌನ್ ಆಗಿದೆ. ಟ್ರೀ ಹೇಗಿದೆ? ಇಟ್ ಈಸ್ so tall. That is why here tall is adjective. Then I have beautiful pens. ನನ್ನ ಹತ್ರ ಏನಿದೆ? ತುಂಬಾ ಸುಂದರವಾದಂತಹ ಪೆನ್ಗಳಿವೆ. ಪೆನ್ is a noun. Then ಹೇಗಿದೆ ಪೆನ್ನು? It is very beautiful. So beautiful is adjective. Then he has a sharp knife. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದಾರಲ್ವಾ, ಒಂದು ನೈಫ್ ಇದೆ, ಅದು ಹೇಗಿದೆ? ಸೋ ಶಾರ್ಪ್. ನೈಫ್ ಅನ್ನೋದೇನು? ಇಟ್ ಈಸ್ ಅ ನೌನ್. ದೆನ್ ಹೌ ಈಸ್ ದ ನೈಫ್? ಅದರ್ವೈಸ್ ಹೌ ಈಸ್ ದ ನೌನ್? ಇಟ್ ಈಸ್ ವೆರಿ ಶಾರ್ಪ್. ಸೊ ಶಾರ್ಪ್ ಈಸ್ adjective. So my dear students, just listen one time. Adjectives. Adjective means, adjective is a word describes a noun. For example, look at the colorful balloon. Here, balloon is a noun, colorful is an adjective. There is a tall tree. Tree is a noun and tall is adjective. Then I have beautiful pens. Pens are the noun and beautiful is adjective. He has a sharp knife. Here
knife is a noun and sharp is adjective. ಆಗ್ತದಲ್ವಾ? Okay, then we'll go for kinds of adjectives. Once again, I will say adjective which tells about the word which describes a noun. ಇದೇನು ಹೇಳುತ್ತೆ ಕೇಳಿದ್ರೆ ನೌನ್ ಏನ್ ಹೇಳ್ತಾ ಇದೆ, ನೌನ್ ಹೇಗಿದೆ ಅನ್ನೋದನ್ನ ಅದು ಡಿಸ್ಕ್ರೈಬ್ ಮಾಡುತ್ತೆ. ಕೈಂಡ್ಸ್ ಆಫ್ adjectives: adjective of quality, adjective of quantity, adjective of demonstrative, adjective of distributive, adjective of interrogative, adjective of possessive. ನೋಡಿ ಇಲ್ಲಿ adjective ನಲ್ಲಿ ಸಹಿತ ತುಂಬಾ ವಿಧಗಳಿವೆ. ಯಾವ್ದ್ಯಾವ್ದಿದೆ? ಒಂದು ಕ್ವಾಲಿಟಿ, ಎರಡನೇದು ಕ್ವಾಂಟಿಟಿ, ಮೂರನೇದು ಡೆಮಾನ್ಸ್ಟ್ರೇಟಿವ್, ನಾಲ್ಕನೇದು ಡಿಸ್ಟ್ರಿಬ್ಯೂಟಿವ್, ಐದನೇದು ಇಂಟ್ರೋಗೇಟಿವ್, ಆರನೇದು possessive. So there are 6 types of adjectives in adjective. Just check one time. Adjective of quality. ಕ್ವಾಲಿಟಿ ಅಂದ್ರೆ ಗೊತ್ತಿದೆ ಅಲ್ವಾ ನಿಮ್ಗೆ? ಏನು ಕ್ವಾಲಿಟಿ ಅಂದ್ರೆ ಒಂದು ವಸ್ತುವಿನ ಗುಣ. ಹೇಗಿದೆ ಅದ್ರ ಗುಣ? ಗುಡ್, ಆನೆಸ್ಟ್, ಓಲ್ಡ್, ಬಿಗ್. ನೋಡಿ ಇಲ್ಲಿ adjectives ಆಫ್ ಕ್ವಾಲಿಟಿಯಲ್ಲಿ ಒಂದು ವಸ್ತುವಿನ ಬಗ್ಗೆ ಹೇಳ್ತಾರೆ ಅಥವಾ ಒಬ್ಬ ಮನುಷ್ಯನ ಬಗ್ಗೆ ಹೇಳ್ತಾರೆ. ಅಲ್ಲಿ ನಿಮ್ಗೆ ಮೊದಲೇ ಹೇಳಿದಿನಲ್ವಾ, ವಿಚ್ ಡಿಸ್ಕ್ರೈಬ್ಸ್ ದ ನೌನ್. ಅದೇನ್ ಹೇಳುತ್ತೆ? ನೌನ್ ನ ಬಗ್ಗೆ ಹೇಳುತ್ತೆ. ಇಲ್ಲಿ ನೌನ್ ಹೇಗಿದೆ? ಓಲ್ಡ್, ಗುಡ್, ಆನೆಸ್ಟ್, ಬಿಗ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ದ ಬ್ರೇವ್ ನೈಟ್ ಸೇವ್ಡ್ ದ ಪ್ರಿನ್ಸಸ್. ನೋಡಿ ಇಲ್ಲಿ adjective ಯಾವ್ದಾಗಿದೆ? ಬ್ರೇವ್ ಅನ್ನೋದು adjective ಆಗಿದೆ. ನೋಡಿ ಏನಾಗ್ತಿದೆ ಇಲ್ಲಿ? ಕ್ವಾಲಿಟಿ. ಆ ನೈಟ್ ನ ಕ್ವಾಲಿಟಿ ಏನು? ಆ ಸೈನಿಕನ ಕ್ವಾಲಿಟಿ ಏನು? ಬ್ರೇವ್. ಆ ಸೈನಿಕ ತುಂಬಾ ಧೈರ್ಯವಂತ. ಆ ಧೈರ್ಯವಂತ ಸೈನಿಕ ಏನ್ ಮಾಡ್ದ? ಸೇವ್ಡ್ ದ ಪ್ರಿನ್ಸಸ್. ನೋಡಿ ಇಲ್ಲಿ ಆ ಧೈರ್ಯವಂತ ಸೈನಿಕ ಏನ್ ಮಾಡ್ದ? ಪ್ರಿನ್ಸಸ್ ಅನ್ನ ಸೇವ್ ಮಾಡಿದಾನೆ. ಹಾಗಾಗಿ ಇಲ್ಲಿ ಬ್ರೇವ್ ಅನ್ನೋದೇನು? adjectives ಆಫ್ ಕ್ವಾಲಿಟಿ. ನೆಕ್ಸ್ಟ್, ವಾಟರ್ ಈಸ್ ಕೋಲ್ಡ್. ನೋಡಿ ಇಲ್ಲಿ ವಾಟರ್ ಏನಾಗಿದೆ? ಕೋಲ್ಡ್ ಆಗಿದೆ ಅಲ್ವಾ? ನೋಡಿ ಇಲ್ಲಿ ಹೇಗಿದೆ? ಏನನ್ನ ನಾವು ಯಾವ್ದನ್ನ ಇಲ್ಲಿ adjective ಆಗಿ ಮಾಡ್ಬೋದು? ಕ್ವಾಲಿಟಿ. ಯಾವ್ದು ಕ್ವಾಲಿಟಿ? ಕೋಲ್ಡ್ ಅಲ್ವಾ? ಹಾಗಾಗಿ ಇಲ್ಲಿ ವಾಟರ್ ಏನಾಗಿದೆ? ಕೋಲ್ಡ್ ಆಗಿದೆ. ಹಾಗಾಗಿ ಕೋಲ್ಡ್ ಅನ್ನೋದು ಏನಾಗಿದೆ? adjective ಆಗಿದೆ. ದೆನ್ ದ ಎಲಿಫೆಂಟ್ ಈಸ್ ಬಿಗ್. ಇಲ್ಲಿ ಎಲಿಫೆಂಟ್ ಅನ್ನೋದು ನೌನ್ ಆಗಿದೆ. ಆ ನೌನ್ ಏನಾಗಿದೆ? ತುಂಬಾ ದೊಡ್ಡದಿದೆ. ಹಾಗಾಗಿ ಇಲ್ಲಿ ಬಿಗ್ ಅನ್ನೋದು ಏನಾಗಿದೆ? adjectives ಆಫ್ ಕ್ವಾಲಿಟಿ. ದೆನ್ adjective ಆಫ್ ಕ್ವಾಂಟಿಟಿ, ಪ್ರಮಾಣ. ಕ್ವಾಂಟಿಟಿ ಅಂದ್ರೆ ಏನು? ಪ್ರಮಾಣ ಅಂತ ಆಗತ್ತೆ. ನೋಡಿ ಇಲ್ಲಿ ಇದರಲ್ಲಿ ಯಾವ್ದಾದ್ರು ಬರುತ್ತೆ? ಲಿಟಲ್, ಸಮ್, ಮಚ್, ಎನಫ್. ಇವೆಲ್ಲವೂ ಸಹಿತ adjectives ಆಫ್ ಕ್ವಾಂಟಿಟಿಯಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಸಮ್ ರೈಸ್ ವಾಸ್ ಲೆಫ್ಟ್ ಆನ್ ದ ಪ್ಲೇಟ್. ನೋಡಿ ಇಲ್ಲಿ ಸಮ್ ಅನ್ನೋದೇನಾಗಿದೆ? adjective ಆಫ್ ಕ್ವಾಂಟಿಟಿ. ಎಲ್ಲಿ ಬಿಟ್ಟಿದ್ದಾರೆ? ಪ್ಲೇಟ್ ನಲ್ಲಿ ಬಿಟ್ಟಿದ್ದಾರೆ. ದೆನ್ ಲಿಟಲ್ ಮಿಲ್ಕ್ ವಾಸ್ ಲೆಫ್ಟ್ ಇನ್ ದ ಗ್ಲಾಸ್. ಸ್ವಲ್ಪ ಹಾಲನ್ನ ಗ್ಲಾಸ್ ನಲ್ಲಿ ಬಿಟ್ಟಿದ್ದಾರೆ, ಲೋಟದಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ಲಿಟಲ್ ಅನ್ನೋದೇನಾಗುತ್ತೆ? adjective ಆಫ್ ಕ್ವಾಂಟಿಟಿ. ದೆನ್ ಡೆಮಾನ್ಸ್ಟ್ರೇಟಿವ್: ದಿಸ್, ದಟ್, ದೀಸ್, ದೋಸ್. ನೀವು ಇವಾಗಲೇ ಪ್ರೊನೌನ್ ಅಲ್ಲಿ ಕಲ್ತಿದ್ದೀರಾ, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಕಲ್ತಿದ್ದೀರಾ ಅಲ್ವಾ? ಹಾಗೆ ಇಲ್ಲಿ adjective ಆಫ್ ಡೆಮಾನ್ಸ್ಟ್ರೇಟಿವ್ ಅಂತ ಬರುತ್ತೆ. ಉದಾಹರಣೆಗೆ, ದಟ್ ರೆಡ್ ಕಾರ್ ಈಸ್ ಮೈನ್, ದೀಸ್ ಬ್ಯಾಗ್ಸ್ ಆರ್ ನಾಟ್ ಮೈನ್. ಇಲ್ಲಿ ನೋಡಿ ಒಂದು ಹೇಳ್ತಾ ಇದ್ದಾರೆ, ಇಲ್ಲಿ ದಟ್ ಅನ್ನೋದು ಇಲ್ಲಿ ಡೆಮಾನ್ಸ್ಟ್ರೇಟಿವ್ adjective ಆಗಿದೆ. ಏನ್ ತೋರಿಸುತ್ತೆ? ಅದು ರೆಡ್ ಕಾರ್ ಅನ್ನೋದನ್ನ ತೋರಿಸುತ್ತೆ. ಈ ರೆಡ್ ಕಾರ್ ಯಾರಿಗೆ ಸಂಬಂಧಪಟ್ಟಿದೆ? ಬಿಲಾಂಗ್ಸ್ ಟು ಮೈನ್. ದೆನ್ ದೀಸ್ ಬ್ಯಾಗ್ಸ್ ಆರ್ ನಾಟ್ ಮೈನ್. ಇಲ್ಲಿ ಬ್ಯಾಟ್ ಅನ್ನೋದು ಏನಾಗಿದೆ? ನೌನ್ ಆಗಿದೆ. ಹಾಗಾಗಿ ಹಿಯರ್ ಅದರ್ವೈಸ್ ಆಬ್ಜೆಕ್ಟ್ ಆಗಿದೆ. ಹಿಯರ್ ದೀಸ್ ಆರ್
ಏನಾಗುತ್ತೆ ಅಥವಾ these ಅನ್ನೋದು ಏನಾಗುತ್ತೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಆಗುತ್ತೆ. ದೆನ್ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಹಿಯರ್ ಈಚ್, ಎವ್ರಿ, ಈದರ್, ನೀದರ್ ಇವೆಲ್ಲವೂ ಸಹಿತ ಏನಾಗುತ್ತೆ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಆಗಿದೆ. ಫಾರ್ ಎಕ್ಸಾಂಪಲ್ ಈಚ್, ಎವ್ರಿ, ಐದರ್, ನೈದರ್ ಇವೆಲ್ಲವೂ ಸಹಿತ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಆಗಿದೆ. ಫಾರ್ ಎಕ್ಸಾಂಪಲ್ ಎವ್ರಿ ಚೈಲ್ಡ್ ಗಾಟ್ ದ ಪ್ರೈಸ್. ಈಚ್ ಆಫ್ ದ ಹೌಸ್ ಹ್ಯಾಸ್ ಅ ಸ್ಮಾಲ್ ಮೇಲ್ ಬಾಕ್ಸ್. ನೋಡಿ ಇಲ್ಲಿ ಮೊದಲನೇ ಸೆಂಟೆನ್ಸ್ ಅಲ್ಲಿ ಎವ್ರಿ ಅನ್ನೋದು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಆಗಿದೆ. ಎರಡನೇ ಸೆಂಟೆನ್ಸ್ ಅಲ್ಲಿ ಈಚ್ ಅನ್ನೋದು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಆಗಿದೆ. ಫಾರ್ ಎಕ್ಸಾಂಪಲ್ ಎವ್ರಿ ಚೈಲ್ಡ್ ಗಾಟ್ ದ ಪ್ರೈಸ್. ಸೆಕೆಂಡ್ ಒನ್ ಈಸ್ ಈಚ್ ಆಫ್ ದ ಹೌಸ್ ಹ್ಯಾಸ್ ಅ ಮೇಲ್ ಬಾಕ್ಸ್. ನೆಕ್ಸ್ಟ್ ಇಂಟ್ರೋಗೇಟಿವ್. ನೀವು ಇವಾಗಲೇ ಪ್ರೊನೌನ್ ನಲ್ಲಿ ತಿಳ್ಕೊಂಡಿರ್ತೀರಾ. ಇಂಟ್ರೋಗೇಟ್ ಅಂದ್ರೆ ಕ್ವಶನ್ ಅಥವಾ ಕ್ವಶನಿಂಗ್, ಪ್ರಶ್ನೆಯನ್ನ ಕೇಳುವುದು ಅಂತ. ಇದರಲ್ಲಿ ಯಾವ್ದಾದ್ರು ಬರುತ್ತೆ ವಿಚ್, ಹೂಸ್, ವೆನ್, ವೇರ್. These are all come under interrogative adjectives. Otherwise, adjectives of interrogative. Just check one time. Which pen do you prefer? ನೀನು ಯಾವ ಪೆನ್ ಅನ್ನ ಪ್ರಿಫರ್ ಮಾಡ್ತೀಯಾ ಅಥವಾ ಅದನ್ನು ಆಯ್ಕೆ ಮಾಡ್ತೀಯಾ? ದಟ್ ಈಸ್ ಹಿಯರ್ ವಿಚ್ ಈಸ್ ಅ ಇಂಟ್ರೋಗೇಟಿವ್ adjective. Otherwise, adjectives of interrogative. Whose car is that? ಈ ಕಾರು ಯಾರದು? ಇದರಲ್ಲಿ whose ಅನ್ನೋದು ಏನಾಗುತ್ತೆ adjective ಆಗಿದೆ. Then possessive. Her, his, their, mine. These are all come under possessive, otherwise adjectives of possessive. Just check on that. Her phone is ringing. Their dog is friendly. Here her is a possessive, then there is also belonged to possessive. So her is a adjective of possessive and there is adjective of possessive. So these are all related and kinds of adjectives. Adjectives of quality, quantity, demonstrative, distributive, interrogative and possessive adjectives. ಅರ್ಥ ಆಗಿದೆ ಅಲ್ವಾ? Then we'll go for understanding of adjectives. See, adjectives can be demonstrative. ಅದರಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. This house is mine. Then that house is yours. These crayons are broken. Those apples are sweet. ನಾವು adjectives of demonstrative ಅನ್ನ ಹೇಳ್ಬೇಕಾದ್ರೆ ಅಲ್ಲಿ ತೋರಿಸ್ಬೇಕು. ಯಾವ್ದನ್ನಾದ್ರೂ ಯಾವ ವಸ್ತುವನ್ನು ನಾವು ನೋಡ್ತಾ ಇರ್ತೀವೋ ಆ ವಸ್ತುವನ್ನ ತೋರಿಸ್ಬೇಕು. ಉದಾಹರಣೆಗೆ ಮನೆಯನ್ನ ತೋರಿಸಿದ್ರೆ ದಿಸ್, ಈ ಮನೆ ಯಾರ್ದು? ನನ್ನದು. ಅಲ್ಲಿರುವಂತ ಮನೆ ದಟ್ ಹೌಸ್ ಇಸ್ ಯುವರ್ಸ್. ಅಲ್ಲಿರುವಂತ ಮನೆ ನಿನ್ನದು. These crayons are broken. ಇಲ್ಲಿರುವಂತಹ crayons ಏನಾಗಿದೆ? ಮುರಿದೋಗ್ಬಿಟ್ಟಿದೆ. Those apples are sweet. ಅಲ್ಲಿರುವಂತಹ ಆಪಲ್, ಸೇಬು ಹಣ್ಣುಗಳು ಸ್ವೀಟ್ ಆಗಿದೆ. ನೋಡಿ ಇಲ್ಲಿ this, that, these, those. These are all come under demonstrative adjectives. Those adjectives of demonstrative. Then we'll go for interrogative. Just take one time. Which, what, whose. Which books are yours? ಇಲ್ಲಿರುವಂತ ಯಾವ ಪುಸ್ತಕ ನಿನ್ನದು? ವಾಟ್ ಈಸ್ ಯುವರ್ ಫೇವ್ರೆಟ್ ಫುಡ್? ನಿನಗೆ ಇಷ್ಟವಾದಂತಹ ತಿಂಡಿ ಯಾವುದು? ಹೂಸ್ ಬ್ಯಾಗ್ ಈಸ್ ದಿಸ್? ಇಲ್ಲಿರುವಂತಹ ಬ್ಯಾಗ್ ಯಾರದು? ಸೊ ಹಿಯರ್ which, what, whose are related to adjectives of interrogative. Okay, then adjectives can be indefinite, not clear exactly which ones or how many. ನೋಡಿ ಇಲ್ಲಿ ಏನ್ ಹೇಳ್ತಾ ಇದೆ ಕೇಳಿದ್ರೆ indefinite.
ನಾವು ಈಗಾಗಲೇ ಕಲ್ತಿದ್ದೀವಿ. ಇಂಡೆಫಿನಿಟ್ ಅಂದ್ರೆ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ, ಇಷ್ಟೇ ಇದೆ ಅಷ್ಟೇ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೆಂತ ಕರಿತೇವೆ, adjectives ಆಫ್ indefinite ಅಂತ ಕರಿತೀವಿ. ಎವ್ರಿಬಡಿ ವಿಯರ್ಸ್ ಅ ಟೈ. ಎಷ್ಟು ಜನ ಇದಾರೆ ಗೊತ್ತಿಲ್ಲ. ಎವ್ರಿಬಡಿ ಅಲ್ಲಿರುವಂತ ಎಲ್ಲ, ಎವ್ರಿ ಬಾಯ್ ಅಲ್ಲಿರುವಂತ ಎಲ್ಲ ಹುಡುಗರು ಏನ್ ಮಾಡಿದ್ದಾರೆ, ಟೈ ಅನ್ನ ಹಾಕೊಂಡಿದ್ದಾರೆ. ಸೊ ಇಟ್ ಈಸ್ adjective ಆಫ್ indefinite. ವಿ ಏಟ್ ಅ ಫ್ಯೂ ಆಪಲ್ಸ್. ನಾವು ಕೆಲವು ಸೇಬು ಹಣ್ಣುಗಳನ್ನ ತಿಂದ್ವಿ. ಕೆಲವು ಅಂದ್ರೆ ಎಷ್ಟಾಗಿರ್ಬೋದು, ಎಷ್ಟು ಬೇಕಾದ್ರೂ ಆಗಿರ್ಬೋದು. ಸೊ ಫ್ಯೂ ಈಸ್ ಆನ್ adjective. ಟಾಮ್ ಸ್ಪೆಂಟ್ ಸಮ್ ಟೈಮ್ ಡೂಯಿಂಗ್ ಹಿಸ್ ಹೋಮ್ ವರ್ಕ್. ಇಲ್ಲಿ ಟಾಮ್ ಏನ್ ಮಾಡಿದಾನೆ, ಅವನ ಹೋಮ್ ವರ್ಕ್ ಅನ್ನ ಮಾಡ್ಲಿಕ್ಕೆ ಕೆಲವು ಸಮಯವನ್ನ ಮೀಸಲಿಟ್ಟಿದ್ದಾನೆ, ಹಾಗಾಗಿ ಕೆಲವು ಸಮಯವನ್ನ ಇಟ್ಕೊಂಡಿದ್ದಾನೆ. ಹಾಗಾಗಿ ಇಲ್ಲಿ ಸಮ್ ಅನ್ನೋದೇನಾಗುತ್ತೆ, adjectives ಆಫ್ indefinite ಅಂತ ಆಗುತ್ತೆ. ಓಕೆ, ಟುಡೇ ವಿ ಲರ್ನ್ ಅಬೌಟ್ adjectives. ನೋಡಿ, adjectives ನಲ್ಲಿ ತುಂಬಾ ವಿಧಗಳಿವೆ. ಆ ಎಲ್ಲ ವಿಧಗಳನ್ನ ನಾವು ಇವಾಗಲೇ ಒಂದ್ಸಲ ರಿವೈಂಡ್ ಅನ್ನ ಮಾಡಿದ್ವಿ. ಸೊ ನೀಡ್ ಟು ಸ್ಟಡಿ ಹಾರ್ಡ್ ರಿಗಾರ್ಡಿಂಗ್ adjectives. ನೌ ವಿ ವಿಲ್ ಗೋ ಫಾರ್ ಕನ್ವರ್ಸೇಷನ್. ಕನ್ವರ್ಸೇಷನ್ ಅಂದ್ರೆ ಏನು, ಏನ್ ಅರ್ಥ ಕನ್ವರ್ಸೇಷನ್ ಅಂದ್ರೆ? ಸೇ ಕನ್ವರ್ಸೇಷನ್ ಈಸ್ ಆನ್ ಇನ್ಫಾರ್ಮಲ್, ಯೂಶುವಲಿ private talk in which two or more people exchanging thoughts, ideas or feelings themselves is called conversation. ಅಂದ್ರೆ ನಮ್ಮ ವಿಚಾರಧಾರೆಗಳನ್ನ ಹಂಚಿಕೊಳ್ಳೋದು ಯಾವ್ದ್ರ ಮುಖಾಂತರ, ಮಾತಿನ ಮೂಲಕ. ಇದಕ್ಕೆ ನಾವೆಂತ ಕರಿತೀವಿ, ಕನ್ವರ್ಸೇಷನ್ ಅಂತ ಕರಿತೀವಿ. ಸಿ ಕನ್ವರ್ಸೇಷನ್ ಈಸ್ ಆನ್ ಇನ್ಫಾರ್ಮಲ್, ಯೂಶುವಲಿ ಪ್ರೈವೇಟ್ ಟಾಕ್. ಇದೊಂದು ಮಾತು ಅಥವಾ ಒಂದು ವಿಚಾರಧಾರೆಯನ್ನು ಹಂಚಿಕೊಳ್ಳೋದು. ಇದರಲ್ಲಿ ಏನೇನು ಹಂಚ್ಕೊಳ್ತೀವಿ, ಯಾರ್ಯಾರು ಇರ್ತದೆ ಇದರಲ್ಲಿ? ವಿಚ್ ಟೂ ಆರ್ ಮೋರ್ ಪೀಪಲ್. ಇದರಲ್ಲಿ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಜನ ಇರ್ತಾರೆ. ಏನ್ ಮಾಡ್ತಾರೆ ಇವರು? ಎಕ್ಸ್ಚೇಂಜಿಂಗ್ ಥಾಟ್ಸ್, ಅವರ ವಿಚಾರಗಳನ್ನ ಹೇಳ್ಕೊಳ್ತಾರೆ. ಐಡಿಯಾಸ್, ಅವರಲ್ಲಿರುವಂತಹ ಯೋಚನೆಗಳನ್ನ ಹೇಳ್ಕೊಡ್ತಾರೆ. ಫೀಲಿಂಗ್ಸ್, ಅವರಲ್ಲಿರುವಂತಹ ಸಮಸ್ಯೆಗಳು ಅಥವಾ ಭಾವನೆಗಳನ್ನ ಹಂಚ್ಕೊಳ್ತಾರೆ. ದೆಮ್ಸೆಲ್ಸ್, ಅವರೊಳಗಡೆ. ಇದಕ್ಕೆ ನಾವೆಂತ ಕರಿತೇವೆ, ಕನ್ವರ್ಸೇಷನ್ ಅಂತ ಕರಿತೀವಿ. ಸಿ ಕನ್ವರ್ಸೇಷನ್ ಈಸ್ ಆನ್ ಇನ್ಫಾರ್ಮಲ್, ಯೂಶುವಲಿ ಪ್ರೈವೇಟ್ ಟಾಕ್ ಇನ್ ವಿಚ್ two or more people exchanging thoughts, ideas or feelings themselves is called conversation. ಅವರಲ್ಲಿರುವಂತಹ ವಿಚಾರಧಾರೆಗಳನ್ನ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಜನ ಹಂಚಿಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ಕನ್ವರ್ಸೇಷನ್ ಅಂತ ಕರಿತೀವಿ. ಜಸ್ಟ್ ಚೆಕ್ ಒನ್ ಟೈಮ್, ಇಂಪಾರ್ಟೆನ್ಸ್ ಆಫ್ ಕನ್ವರ್ಸೇಷನ್ ಫಾರ್ ಅ ಪರ್ಸನ್. ಒಬ್ಬ ಮನುಷ್ಯನಿಗೆ ಅಥವಾ ಒಂದು ಸಮಾಜಕ್ಕೆ ಕನ್ವರ್ಸೇಷನ್ ಎಷ್ಟು ಅವಶ್ಯಕ ಅನ್ನೋದು ಜಸ್ಟ್ ಚೆಕ್ ಒನ್ ಟೈಮ್. ಹೆಲ್ಪ್ಸ್ ಟು ಇಂಪ್ರೂವ್ ಕಮ್ಯುನಿಕೇಶನ್ ಸ್ಕಿಲ್ಸ್. ನಿಮ್ಮಲ್ಲಿರುವಂತಹ ಭಾಷಾ ಕೌಶಲ್ಯವನ್ನ ಹೆಚ್ಚುತ್ತೆ. ನೀವು ಮಾತಾಡದೇ ಇದ್ರೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ಏನನ್ನಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ಏನನ್ನಾದ್ರೂ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ನೋ, ಇಟ್ ಈಸ್ ಟೂ ಡಿಫಿಕಲ್ಟ್ ಆಸ್ ವೆಲ್ ಆಸ್ ಇಂಪಾಸಿಬಲ್. ಇದು ತುಂಬಾ ಕಷ್ಟ, ಹಾಗೆ ತುಂಬಾ ಇಂಪಾಸಿಬಲ್ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ. ಸಿ ಹೆಲ್ಪ್ಸ್ ಟು ಇಂಪ್ರೂವ್ ಕಮ್ಯುನಿಕೇಶನ್ ಸ್ಕಿಲ್ಸ್. ನಿಮ್ಮಲ್ಲಿರುವಂತಹ ಭಾಷಾ ಕೌಶಲ್ಯವನ್ನ ಅದು ಹೆಚ್ಚುತ್ತೆ. ಹೆಲ್ಪ್ಸ್ ಟು ಗೆಟ್ ವೊಕ್ಯಾಬ್ಯುಲರಿ. ನೋಡಿ, ನಿಮ್ಗೆ ಪದ ಸಂಪತ್ತು ಇದ್ರೆ ಮಾತ್ರ ಮಾತನಾಡ್ಲಿಕ್ಕೆ ಸಾಧ್ಯ. ನಿಮ್ಗೆ 4 ಶಬ್ದ ಗೊತ್ತಿದೆ ಅಂದ್ರೆ ಇನ್ನನ್ನಾರು ಮಾತಾಡ್ಲಿಕ್ಕೆ ಸಾಧ್ಯ ಇದೆಯಾ? ನೋ, ಇಟ್ ಈಸ್ ಇಂಪಾಸಿಬಲ್. ದಟ್ ಈಸ್ ವೈ ಇಟ್ ಹೆಲ್ಪ್ಸ್ ಟು ಗೆಟ್ ವೊಕ್ಯಾಬ್ಯುಲರಿ. ನೀವು ಎಷ್ಟು ಪದ ಸಂಪತ್ತನ್ನು ಹೊಂದಿರ್ತೀರೋ ಅಷ್ಟು ನಿರರ್ಗಳವಾಗಿ ಮಾತನಾಡ್ಬೋದು. ನೋಡಿ, ವೊಕ್ಯಾಬ್ಯುಲರಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಒನ್ಸ್ ಲೈಫ್ ಟು ಇಂಪ್ರೂವ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಭಾಷಾ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ನಮಗೆ ವೊಕ್ಯಾಬ್ಯುಲರಿ ತುಂಬಾ ಇಂಪಾರ್ಟೆಂಟ್. ನೋಡಿ ಮಕ್ಕಳೇ, ನಿಮ್ಮಲ್ಲಿ ಪದ ಸಂಪತ್ತು ತುಂಬಾ ಇದೆ, ಆದ್ರೆ ನೀವೇನ್ ಮಾಡಿರ್ತೀರ, ಅದನ್ನ ಯೋಚನೆ ಮಾಡಿರೋದಿಲ್ಲ. ಈಗ ಉದಾಹರಣೆಗೆ ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನಿಮ್ಗೆ ಗೊತ್ತಿರುವಂತದ್ದು ಎಷ್ಟು ವಿಚಾರಗಳಿವೆ? ಸ್ವಿಚ್ ಬೋರ್ಡ್,
ಗೊತ್ತಿದೆ. ಒಂದು ಇಂಗ್ಲಿಷ್ ನಲ್ಲಿ ಗೊತ್ತಿದೆ ಅಲ್ವಾ? ವಿಂಡೋ 2, ಡೋರ್ 3, ವಾಷಿಂಗ್ ಮೆಷಿನ್ 4, ಚೇರ್ 5, ಟಿವಿ 6, ಸೈಕಲ್ 7, ಡೆಸ್ಕ್ 8 ಅಲ್ವಾ? ಹೀಗೆ ನೋಡಿ, ಜಸ್ಟ್ ನಾವು ಹೀಗೆ ಒಂದ್ಸಲ ನಮ್ಮ ಮನೆಯ ಸುತ್ತ ನೋಡಿದ್ರೆ ಅಥವಾ ಒಂದು ರೂಮ್ ನ ಸುತ್ತ ನೋಡಿದ್ರೆ ನಮ್ಗೆ 8ರಿಂದ 10 ಶಬ್ದಗಳು ಕಣ್ಣಿಗೆ ಅಥವಾ ಬಾಯಿಗೆ ಬರುತ್ತೆ. ಕಣ್ಣಿಗೆ ಕಾಣಿಸುತ್ತೆ, ಹಾಗೆ ಬಾಯಿಗೂ ಸಹಿತ ಬರುತ್ತೆ ಅಲ್ವಾ? ನಾನು ಹೇಳ್ದಲ್ವಾ, ಸ್ವಿಚ್ ಬೋರ್ಡ್ ಕಾಣಿಸುತ್ತೆ, ಸ್ವಿಚ್ ಅನ್ನೋದು ಇಂಗ್ಲಿಷ್ ಆಗಿದೆ, ಟ್ಯೂಬ್ ಲೈಟ್ ಅನ್ನೋದು ಇಂಗ್ಲಿಷ್ ಆಗಿದೆ, ಹೆಲ್ಮೆಟ್ ಅನ್ನೋದು ಇಂಗ್ಲಿಷ್ ಆಗಿದೆ, ಬ್ಯಾಗ್ ಅನ್ನೋದು ಇಂಗ್ಲಿಷ್ ಆಗಿದೆ, ಲ್ಯಾಪ್ಟಾಪ್ ಅನ್ನೋದು ಇಂಗ್ಲಿಷ್ ಆಗಿದೆ, ಮೊಬೈಲ್ ಅನ್ನೋದು ಇಂಗ್ಲಿಷ್ ಆಗಿದೆ, ಚೇರ್, ವಾಷಿಂಗ್ ಮೆಷಿನ್, ಡೋರ್, ವಿಂಡೋ ಇವೆಲ್ಲವೂ ಸಹಿತ ಇಂಗ್ಲಿಷ್ ಆಗಿದೆ. ಆದ್ರೆ ನೀವು ಅದನ್ನ ಯೋಚನೆ ಮಾಡುದಿಲ್ಲ ಅಷ್ಟೇ. ದೆನ್ ಹೆಲ್ಪ್ಸ್ ಟು ಇಂಪ್ರೂವ್ ಪ್ರೊಫೆಷನಲ್ ಗ್ರೋತ್. ಈಗ ಉದಾಹರಣೆಗೆ ನಿಮ್ಮ ಶಾಲಾ ದಿನಗಳನ್ನ ನಂತರ ಅಥವಾ ಶಾಲಾ ದಿನಗಳನ್ನು ಮುಗಿಸಿ ಉದ್ಯೋಗಕ್ಕೆ ಹೋಗ್ತೀರಾ ಅಂದ್ರೆ ಅಲ್ಲಿ ನಿಮ್ಗೆ ಏನ್ ಬೇಕು? ಕಮ್ಯುನಿಕೇಶನ್ ಸ್ಕಿಲ್ ಬೇಕೇ ಬೇಕು. ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ ಅಂದ್ರೆ ನೀವು ಉದ್ಯೋಗದಲ್ಲಿ ಮುಂದುವರಿಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮಾತಿದ್ರೆ ಏನನ್ನಾದ್ರೂ ಮಾಡ್ಬೋದಲ್ವಾ? ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಫಾರ್ ಇನ್ ದ ಫೀಲ್ಡ್ ಆಫ್ ಟೀಚಿಂಗ್. ನೋಡಿ, ಟೀಚಿಂಗ್ ಪ್ರೊಫೆಷನಲ್ಲಿ ಮಾತು ಚೆನ್ನಾಗಿದ್ರೆ ನೀವು ಎಲ್ಲವನ್ನ ಸಾಧಿಸಬಹುದು ಅಲ್ವಾ? ಮಾತಾಡಿದ್ರೆ ಮಾತ್ರ ಪಾಠ ಆಗುತ್ತಲ್ವಾ? ಸುಮ್ಮನೆ ಇದ್ರೆ ಪಾಠ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ conversation which helps to improve your professional growth. Next, helps to share the ideas. ನಿಮ್ಮಲ್ಲಿ ಒಳ್ಳೊಳ್ಳೆ ವಿಚಾರಧಾರೆಗಳಿವೆ. ಉದಾಹರಣೆಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಆದ್ರೆ ಶಬ್ದವೇ ಇಲ್ಲ ನಿಮ್ಮ ಹತ್ರ, ಅಥವಾ ಪದ ಸಂಪತ್ತೇ ಇಲ್ಲ ನಿಮ್ಮ ಹತ್ರ. ಯು ಹ್ಯಾವ್ ನೋ ವೊಕ್ಯಾಬುಲರಿ ಇನ್ ದ ಟೈಮ್. ಇಟ್ ಇಸ್ ಇಂಪಾಸಿಬಲ್ ಟು ಶೇರ್ ದ ಐಡಿಯಾಸ್. ಹಾಗೆ ನಿಮ್ಗೊಂದು ವಿಚಾರ ಗೊತ್ತಿದೆ, ಯಾವುದೋ ಒಂದು ಕೃಷಿಯ ಬಗ್ಗೆ ಒಂದಿಷ್ಟು ವಿಚಾರಗಳು ನಿಮ್ಗೆ ಗೊತ್ತಿದೆ. ಹೇಗೆ ಭತ್ತವನ್ನ ನಾಟಿ ಮಾಡಬೇಕು, ಭತ್ತದ ಸಸಿಗಳನ್ನ ಹೇಗೆ ನಾಟಿ ಮಾಡಬೇಕು ಅನ್ನುವಂತ ವಿಚಾರ ನಿಮ್ಗೆ. ಯು ನೋ ಹೌ ಟು sample the paddy plants. So you need to share the ideas by using the vocabulary, and if you have good conversation skills, ನಿಮಗೆ ಒಳ್ಳೆ ಕನ್ವರ್ಸೇಷನ್ ಸ್ಕಿಲ್ಸ್ ಇದ್ರೆ ನೀವು ಅದನ್ನ ಯೂಸ್ ಮಾಡಬಹುದು. ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ನೋಡಿ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಅರ್ಥ ಅಲ್ವಾ? ಏನು, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ನಿಮ್ಮಲ್ಲಿ ಏನೋ ಸಮಸ್ಯೆ ಆಗ್ಬಿಟ್ಟಿದೆ, ಆ ಸಮಸ್ಯೆನ ನೀವು ಹೇಗೆ ಸಾಲ್ವ್ ಮಾಡ್ಕೋಬಹುದು? ಬೈ ಟಾಕಿಂಗ್. ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್ ಬೈ exchanging your ideas and exchanging your problems, otherwise by saying your problems. So it is very helpful for solving of the problems. Next, it will give confidence and clarity. ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ಅರ್ಥವನ್ನು ಕೊಡುತ್ತೆ, ಹಾಗೆ ನಿಮ್ಮ ಜೀವನದ ಅರ್ಥವನ್ನು ಸಹಿತ ಇದು ತಿಳಿಸುತ್ತೆ. ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇಂಪ್ರೂವ್ ದ ರಿಲೇಶನ್ಶಿಪ್. ನಿಮ್ಮಲ್ಲಿ ಒಳ್ಳೆ ಸಂಬಂಧವನ್ನ ಏರ್ಪಡಿಸುತ್ತೆ. ಯಾರು ಉತ್ತಮವಾಗಿ ಮಾತಾಡ್ತಾರೋ, ಯಾರು ಉತ್ತಮವಾಗಿ ವಾಗ್ಮಿಗಳಾಗಿರ್ತಾರೋ ಅವರ ಜೊತೆ ಎಲ್ಲರೂ ಸಂಬಂಧವನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ನೀವು ನಿಮ್ಮ ಉತ್ತಮವಾದಂತ ಸಂಬಂಧವನ್ನ ಇಟ್ಕೊಳ್ಳಿಕ್ಕೆ ನಿಮ್ಗೆ ಕನ್ವರ್ಸೇಷನ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾವು ಜಸ್ಟ್ ಚೆಕ್ ಆನ್ ಟೈಮ್ with whom and where we have to do the conversation. ಯಾರ ಜೊತೆಗೆ ನಾವು ಕನ್ವರ್ಸೇಷನ್ ಮಾಡಬೇಕು, ಎಲ್ಲಿ ಕನ್ವರ್ಸೇಷನ್ ಮಾಡಬೇಕು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ನೀವು ದಿನನಿತ್ಯ ಜೀವನದಲ್ಲಿ ತುಂಬಾ ಜನರ ಹತ್ರ ಮಾತಾಡ್ತೀರಾ. ಫಾರ್ ಎಕ್ಸಾಂಪಲ್, ಯು ಆರ್ ಟಾಕಿಂಗ್ ವಿತ್ ಯುವರ್ ಫ್ರೆಂಡ್ಸ್, ಯು ಆರ್ ಟಾಕಿಂಗ್ ವಿತ್ ಯುವರ್ ಮದರ್, ಯು ಆರ್ ಟಾಕಿಂಗ್ ವಿತ್ ಯುವರ್ ಫಾದರ್, ಯು ಆರ್ ಟಾಕಿಂಗ್ with your neighbor. So these are all the various places you are exchanging your ideas. ನೀವು ದಿನನಿತ್ಯ ಜೀವನದಲ್ಲಿ ತುಂಬಾ ಜನರ ಜೊತೆಗೆ ಮಾತಾಡ್ತೀರಾ, ಹಾಗೆ ತುಂಬಾ ಜನರ ಜೊತೆಗೆ ನಿಮ್ಮ ಐಡಿಯಾಸ್ ಗಳನ್ನ ಶೇರ್ ಮಾಡಿರ್ತೀರಾ. ಸೊ with whom and where we have to do the conversation. ಯಾರ ಜೊತೆಗೆ ಮತ್ತೆ ಎಲ್ಲಿ ನಾವು ಕನ್ವರ್ಸೇಷನ್ ಅನ್ನ ಮಾಡಬೇಕು ಅನ್ನೋದನ್ನ ನೋಡೋಣ. ಒನ್ ಈಸ್ ಟೆಲಿಫೋನಿಕ್
ಕನ್ವರ್ಸೇಷನ್. ನೀವು ಫೋನ್ ನಲ್ಲಿ ಮಾತಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಅದು ಒಂದು ಕನ್ವರ್ಸೇಷನ್ ಆಗುತ್ತೆ. ಕನ್ವರ್ಸೇಷನ್ ವಿತ್ ಶಾಪ್ ಕೀಪರ್. ನೀವು ಉದಾಹರಣೆಗೆ ಗ್ರೋಸರಿ ಶಾಪ್ಗೆ ಹೋಗ್ತೀರಾ, ಅಥವಾ ವೆಜಿಟೇಬಲ್ ಶಾಪ್ಗೆ ಹೋಗ್ತೀರಾ, ಅಥವಾ ಇನ್ಯಾವುದೋ ಒಂದು ಶಾಪ್ಗೆ ಹೋಗ್ತೀರಾ, ಅಲ್ಲಿ ನೀವು ಏನನ್ನ ಮಾಡ್ತೀರಾ, ಕನ್ವರ್ಸೇಷನ್ ಅನ್ನ ಮಾಡ್ತೀರಾ. ದೆನ್ ಕನ್ವರ್ಸೇಷನ್ ವಿತ್ ಅ ವೆಜಿಟೇಬಲ್ ಸೆಲ್ಲರ್. ತರಕಾರಿ ಮಾರೋನ ಹತ್ರ ನೀವು ಮಾತಾಡ್ತೀರಾ, ಬ್ರಿಂಜಾಲ್ಗೆ ಎಷ್ಟು, ಕ್ಯಾರೆಟ್ಗೆ ಎಷ್ಟು, ಬೀಟ್ರೂಟ್ಗೆ ಎಷ್ಟು ಅಂತ ಎಲ್ಲವನ್ನ ಕೇಳ್ತೀರಾ ಅಲ್ವಾ. ಕನ್ವರ್ಸೇಷನ್ ವಿತ್ ದ ಬಸ್ ಕಂಟ್ರೋಲರ್ ಆರ್ ಕಂಡಕ್ಟರ್. ನೀವು ಎಲ್ಲೋ ಹೋಗ್ಬೇಕು ಅಂತ ಇಟ್ಕೊಳ್ಳಿ, ಅವಾಗ ನಿಮ್ಗೆ ಬಸ್ ನ ಎನ್ಕ್ವೈರಿ ಮಾಡಬೇಕು, ಅಥವಾ ಎಷ್ಟು ಗಂಟೆಗೆ ಬಸ್ ಎಲ್ಲಿ ಬರುತ್ತೆ, ಯಾವ ಪ್ಲಾಟ್ಫಾರ್ಮ್ಗೆ ಬರುತ್ತೆ ಅನ್ನುವಂತ ವಿಚಾರಗಳನ್ನು ತಿಳಿಬೇಕು. ಹಾಗಾಗಿ ನೀವು ಬಸ್ ಕಂಟ್ರೋಲರ್ ಹತ್ರ ಕನ್ವರ್ಸೇಷನ್ ಮಾಡ್ತೀರಾ. ಹಾಗೆ ಬಸ್ ಹತ್ತಿದ ಮೇಲೆ ಕಂಡಕ್ಟರ್ ಹತ್ರ ಕನ್ವರ್ಸೇಷನ್ ಅನ್ನ ಮಾಡ್ತೀರಾ. ದೆನ್ ಕನ್ವರ್ಸೇಷನ್ ಇನ್ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ನಲ್ಲಿ ಕನ್ವರ್ಸೇಷನ್ ಅನ್ನ ಮಾಡ್ತೀರಾ. ಕನ್ವರ್ಸೇಷನ್ ವಿತ್ ಟೀಚರ್. ನಿಮ್ಮ ಶಿಕ್ಷಕರ ಜೊತೆ ಕನ್ವರ್ಸೇಷನ್ ಅನ್ನ ಮಾಡ್ತೀರಾ. ದೆನ್ ಕನ್ವರ್ಸೇಷನ್ ವಿತ್ ಅ ಡಾಕ್ಟರ್. ನೀವು ಡಾಕ್ಟರ್ ಹತ್ರ ಕನ್ವರ್ಸೇಷನ್ ಮಾಡ್ತೀರಾ. ದೆನ್ ಕನ್ವರ್ಸೇಷನ್ ವಿತ್ ಅ ಸ್ಟ್ರೇಂಜರ್. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಅಪರಿಚಿತ ವ್ಯಕ್ತಿಗಳ ಜೊತೆಗೆ ನೀವು ಕೆಲವೊಂದ್ಸಲ ಕನ್ವರ್ಸೇಷನ್ ಅನ್ನ ಮಾಡ್ಬೇಕಾಗುತ್ತೆ. ಉದಾಹರಣೆಗೆ ನಿಮ್ಮ ಮನೆ ಹತ್ರ ಯಾರೋ ಒಬ್ರು ಬಂದ್ರು, ಅವರು ಹೇಳ್ತಾರೆ, ಐ ನೀಡ್ ಟು ಗೋ ಫಾರ್ ಮಾರ್ಕೆಟ್, ಸೊ ಪ್ಲೀಸ್ ಇನ್ಫಾರ್ಮ್ ಮಿ ವಾಟ್ ಈಸ್ ದ ಡೈರೆಕ್ಷನ್. So then what you have to say? So you have to talk with him right now. So these are all the areas you have to do the conversation in your daily life. Then we will go for what are the most important rules to follow while doing conversation. ಒಬ್ಬ ವ್ಯಕ್ತಿ ಹತ್ರ ಮಾತನಾಡಬೇಕಾದ್ರೆ ನೀವು ಯಾವ ರೀತಿ ಮಾತಾಡಬೇಕು, ಹಾಗೆ ಯಾವ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಒನ್ ಈಸ್ ಲಿಸ್ನಿಂಗ್. ನೀವು ಫಸ್ಟ್ ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಒಬ್ಬ ವ್ಯಕ್ತಿ ಏನನ್ನ ಮಾತನಾಡ್ತಾನೆ, ಒಬ್ಬ ವ್ಯಕ್ತಿ ಏನನ್ನ ಹೇಳ್ತಾನೆ, ಒಬ್ಬ ವ್ಯಕ್ತಿ ಹಾಗೆ ಮಾತಾಡ್ತಾನೆ ಅನ್ನುವಂಥದ್ದನ್ನ ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಉದಾಹರಣೆಗೆ ಅವನು ಹೊಸ ಹೊಸ ಶಬ್ದಗಳನ್ನ ಯೂಸ್ ಮಾಡ್ತಾನೆ, ಅಥವಾ ಹೊಸ ಹೊಸ ಶಬ್ದಗಳನ್ನ ಬಳಸ್ತಾ ಇದ್ದಾನೆ, ಅಥವಾ ಹೊಸ ವಿಚಾರಧಾರೆಗಳನ್ನ ಹೇಳ್ತಾ ಇದ್ದಾನೆ. ಹಾಗಾಗಿ ಅಂತ ಎಲ್ಲ ವಿಚಾರಧಾರೆಗಳನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಬೇಕು. ನೋಡಿ ಮಕ್ಕಳೇ, ಒಂದು ಸಲ ಹೀಗೆ ಆಗಿತ್ತಂತೆ. ಸ್ವಾಮಿ ವಿವೇಕಾನಂದರು ಮಾತನಾಡ್ದ ಇರ್ಬೇಕಾದ್ರೆ ಕೆಲವೊಂದು ಸಲ ಹೊಸ ಹೊಸ ಶಬ್ದಗಳು ಉತ್ಪತ್ತಿ ಆಗ್ಬಿಡ್ತಂತೆ. ಅಂದ್ರೆ ಹೊಸ ಹೊಸ ಶಬ್ದಗಳು ಹುಟ್ಕೊಳ್ತಿತ್ತಂತೆ. ಹಾಗೆ ಶೇಕ್ಸ್ಪಿಯರ್ನ ಕೆಲವೊಂದಿಷ್ಟು ವರ್ಕ್ಗಳಲ್ಲಿ ಹೊಸ ಹೊಸ ಶಬ್ದಗಳು ಹುಟ್ಕೊಂಡ್ಬಿಟ್ಟಿದೆ. ಬಾಯ್ಹುಡ್ ಅನ್ನುವಂತ ಶಬ್ದ ಇರಲೇ ಇರಲಿಲ್ಲ, ಆದ್ರೆ ಶೇಕ್ಸ್ಪಿಯರ್ನ ಮುಖಾಂತರ ಈ ಬಾಯ್ಹುಡ್ ಅನ್ನುವಂತ ಶಬ್ದ ಹೊರಗಡೆ ಬರ್ತಾ ಇದೆ. ಹಾಗೆ ಹೊಸ ಹೊಸ ಶಬ್ದಗಳು ಹೊರಗಡೆ ಬರುತ್ತೆ. ಫೋಕಸ್ ಆನ್ ಸ್ಪೀಕರ್. ನಿಮ್ಮ ಎದುರುಗಡೆ ಮಾತನಾಡ್ತಿರುವಂತ ವ್ಯಕ್ತಿ ಏನ್ ಮಾತಾಡ್ತಾ ಇದ್ದಾನೆ, ಯು ಹ್ಯಾವ್ ಟು ಫೋಕಸ್ ಆನ್ ಹಿಮ್, ವಾಟ್ ಹಿ ಈಸ್ ಟಾಕಿಂಗ್, what the information is what information he is giving, and what about it. Then use respectful words. See, you have to use the respectful words in front of your opponent, otherwise in front of your companion. If you use the unrespectful, otherwise not good words in that time, it is too difficult and nobody will understand what you are talking. That's why there is a need of using respectful words. Then avoid interruption. ಅಲ್ಲಿ ಇಂಟರಪ್ಷನ್ ಅಂದ್ರೆ ಒಬ್ಬರು ಮಾತನಾಡ್ತಾ ಇರ್ಬೇಕಾದ್ರೆ ಮಧ್ಯ ಮಾತಾಡೋದು. ಆಲ್ವೇಸ್ a good listener is a good speaker. ಒಬ್ಬ ಒಳ್ಳೆ ಕೇಳುಗ ಒಬ್ಬ ಒಳ್ಳೆ ಮಾತುಗಾರ ಆಗಿರ್ತಾನೆ. ಸೊ we have to avoid interruption. ಮಾತಿನ ಮಧ್ಯೆ ಮಾತನಾಡೋದನ್ನ ನಾವೇನ್ ಮಾಡಬೇಕು, ಅವಾಯ್ಡ್ ಮಾಡಬೇಕು. ರೆಲೆವೆಂಟ್ ಟು ದ ಟಾಪಿಕ್. ನಾವಿಲ್ಲಿ ಏನ್ ಮಾಡಬೇಕು, ಒಬ್ಬ ವ್ಯಕ್ತಿ ಯಾವ ವಿಷಯದ ಬಗ್ಗೆ ಮಾತನಾಡ್ತಿದ್ದಾನೋ ಆ ವಿಷಯದ ಬಗ್ಗೆ ನಾವು ಸಹಿತ ಮಾತನಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಒಂದೊಮ್ಮೆ ಆ ವಿಷಯದ ಬಗ್ಗೆ ಮಾತನಾಡಿಲ್ಲ ಅಂದ್ರೆ ಅದೇನಾಗುತ್ತೆ, ಇಟ್ ಈಸ್ ನಾಟ್ ರೆಲೆವೆಂಟ್ ಟು ದ ಟಾಪಿಕ್. ಸೊ ನೌ ವಿಲ್ ಗೋ ಫಾರ್ ಒನ್ ಕನ್ವರ್ಸೇಷನ್. ಜಸ್ಟ್ ಟೇಕ್ ಒನ್ ಟೈಮ್. ಟೆಲಿಫೋನಿಕ್ ಕನ್ವರ್ಸೇಷನ್.
ಕನ್ವರ್ಸೇಷನ್ ವಿತ್ ಅ ಫ್ರೆಂಡ್ ರಿಗಾರ್ಡಿಂಗ್ ಹಾಲಿಡೇ ಪ್ಲಾನ್. ಈಗಾಗಲೇ ನಿಮಗೆ ರಜೆ ಸ್ಟಾರ್ಟ್ ಆಗಿದೆ, ರಜೆ ಇದೆ. ಹಾಗಾಗಿ ತುಂಬಾ ಜನ ಮಕ್ಕಳು ಬೇರೆ ಬೇರೆ ಕಡೆ ಹೋಗ್ಬೇಕು ಅನ್ನುವಂತಹ ಪ್ಲಾನ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಹಿಯರ್ ಇಸ್ ಅ ಕನ್ವರ್ಸೇಷನ್ ವಿತ್ ಅ ಫ್ರೆಂಡ್ ರಿಗಾರ್ಡಿಂಗ್ ಹಾಲಿಡೇ ಪ್ಲಾನ್. ಫಸ್ಟ್ ಒನ್ ಇಸ್, just check on time. Raju, good morning. Ramu, good morning. May I know who is speaking? Raju. Ramu, this is Raju. Ramu, oh Raju, how are you? Raju, I am fine. What about you? Ramu, I am good. Raju, what are you doing? Ramu, I am writing homework. And what about yours? Raju, yes, mine is over. Ramu, I am planning to go for Mysuru to see the palace. Would you like to join my family? Ramu, oh, good. But sorry, my dear friend, after completion of my homework, we are planning to go for my grandmother's house near Kundapur. So I unable to come. Raju, oh, that's nice. Yes, you just enjoy the holiday and take care. Ramu, thank you, my dear friend. Happy journey. Bye. Raju, thank you, dear friend. Bye. So this is one conversation which is related to a friend. Here both are doing conversation in a polite manner. See, just check one time. First sentence is good morning. So here also Raju said good morning, and then Ramu said good morning. May I know who is speaking? ಇಲ್ಲಿ ಕೇಳ್ದೆ ನೋಡಿ, ಮೇ ಐ ನೋ, ನಾನು ತಿಳ್ಕೊಳ್ಬೋದಾ, ಹೂ ಈಸ್ ಸ್ಪೀಕಿಂಗ್, ಯಾರು ಮಾತನಾಡ್ತಿರೋದು ಅಂತ. ಹಾಗಾಗಿ ವಿ ಹ್ಯಾವ್ ಟು ಯೂಸ್ ದ ಪೊಲೈಟ್ ವರ್ಡ್ಸ್ ವೈಲ್ ಡೂಯಿಂಗ್ ಕನ್ವರ್ಸೇಷನ್. Then go for second one. Just check on that. Conversation with a mobile shopkeeper. Just check on that. Assume yourself you need a mobile phone. How you have to do the conversation with the mobile shopkeeper? First one is, just check on that. Customer, good morning sir. Shopkeeper, good morning sir, how can I help you? Customer, sir, I wanted to purchase a mobile phone, so please help me. Shopkeeper, sure sir, I will help you. Customer, could you please tell me which company's mobile is good? Shopkeeper, yes sir, Samsung is good and the features are very well and battery backup is excellent sir. Customer, oh nice sir, and what about cost? Shopkeeper, just rupees 17,000 sir. Customer, yes, pack it sir, and I will credit the money through Google Pay. Shopkeeper, yes sir, thank you, visit again. Customer, yes sir, thank you. ನೋಡಿ ಇಲ್ಲಿ ಕನ್ವರ್ಸೇಷನ್ ವಿತ್ ಅ ಮೊಬೈಲ್ ಶಾಪ್ಕೀಪರ್. ನೀವು ಮೊಬೈಲ್ ಶಾಪ್ಕೀಪರ್ ಹತ್ರ ಜೊತೆಗೆ ಮಾತನಾಡಬೇಕು. ಹೇಗೆ ಮಾತಾಡ್ತೀರಾ? ಯು ಹ್ಯಾವ್ ಟು ಯೂಸ್ ದ ಪೊಲೈಟ್ ಮ್ಯಾನರ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕಸ್ಟಮರ್ ಹೇಗೆ ಅವನು ಇಂಟ್ರೊಡಕ್ಷನ್ ಅನ್ನ ಕೊಡ್ತಾನೆ, ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಅಂತ ಸಲ್ಯೂಟೇಷನ್ ಅನ್ನ ಮಾಡ್ತಾನೆ. ಶಾಪ್ಕೀಪರ್, ಗುಡ್ ಮಾರ್ನಿಂಗ್ ಸರ್, ಹೌ ಕ್ಯಾನ್ ಐ ಹೆಲ್ಪ್ ಯು? ನೋಡಿ, ಅವನು ಸಹಿತ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾನೆ. ಹಾಗೆ ನಾನು ನಿಮ್ಗೆ ಹೇಗೆ ಸಹಾಯವನ್ನ ಮಾಡ್ಲಿ ಅಂತ ಕೇಳ್ತಾನೆ. ಸಿ, ಯು ಹ್ಯಾವ್ ಟು ಡೂ ದ ಗುಡ್ ಬಿಗಿನ್ ಅಂಡ್ ಯು ಹ್ಯಾವ್ ಟು ಮೇಕ್ ಅ ಗುಡ್ ಎಂಡ್. ಯಾವಾಗ್ಲೂ ಸಹಿತ ಒಂದು ಒಳ್ಳೆ ಬಿಗಿನಿಂಗ್ ಅನ್ನ ಮಾಡ್ಬೇಕು, ಹಾಗೆ ಕನ್ವರ್ಸೇಷನ್ ನಲ್ಲಿ ಒಂದು ಒಳ್ಳೆ ಎಂಡ್ ಇರಬೇಕು. ನೋಡಿ, ಫಸ್ಟ್ ಹೇಗಿದೆ, ಗುಡ್ ಮಾರ್ನಿಂಗ್ ಸರ್ ಅಂತಿದೆ, ಲಾಸ್ಟ್ ಅಲ್ಲಿ ಎಸ್ ಸರ್, ಥ್ಯಾಂಕ್ ಯು ಅಂತ ಇದೆ. Okay, yes, I hope you understand today's topic. Now we'll go for homework. Just check on time. What do you know about pronoun? Write 5 examples for each pronoun. Then second one is,
what is the meaning of adjective and write 5 examples for each adjectives. Then third one is write a conversation with the doctor. At least 8 sentences you need to write. Thank you for listening. Thank you, one and all. Good night.